ಹೇಗಿದ್ದೀರಾ? ಐ ಆಮ್ ಲಕ್ಷ್ಮಿ, ಪ್ರೊಫೆಷನಲ್ ಮೇಕಪ್ ಆರ್ಟಿಸ್ಟ್ ಫ್ರಮ್ ಬ್ಯಾಂಗ್ಳೂರ್. ಇನ್ನು ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಆಲ್ಮೋಸ್ಟ್ ಈ ಒಂದು ವಿಡಿಯೋನ ಲಾಸ್ಟ್ ವಿಡಿಯೋಸ್ನೆಲ್ಲ ಯಾರೆಲ್ಲ ನೋಡಿದೀರಾ ಮತ್ತೆ ನಮ್ಮ ಸಬ್ಸ್ಕ್ರೈಬರ್ಸ್ ಯಾರ್ಯಾರು ಇದ್ದೀರಾ ಅವರೆಲ್ಲರಿಗೂ ಗೊತ್ತು. ನಾವು ಪ್ರೊಫೆಷನಲ್ ಮೇಕಪ್ ಆರ್ಟಿಸ್ಟ್ ಕೋರ್ಸ್ನ ಫ್ರೀ ಪ್ರೊಫೆಷನಲ್ ಮೇಕಪ್ ಆರ್ಟಿಸ್ಟ್ ಕೋರ್ಸ್ ಕನ್ನಡದಲ್ಲಿ ನಾವು ಮಾಡ್ತಾ ಇರೋದು ಅಂತ. ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಾ ಅವರಿಗೆ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಇನ್ನು ಫ್ರೀ ಕೋರ್ಸ್ ಅಂತ ಅಂದ್ರೆ ಎಷ್ಟೊಂದು ಜನದ ಮೈಂಡ್ ಅಲ್ಲಿ ಏನ್ ಬರುತ್ತೆ ಗೊತ್ತಾ, ಆಲ್ಮೋಸ್ಟ್ ಅದು ಕಾಮನ್ ಆಗಿ ಬರುತ್ತೆ. ಫ್ರೀ ಮಾಡ್ತಾರೆ ಅಂತಂದ್ರೆ ಇವ್ರ ಹತ್ರ ಕಂಪ್ಲೀಟ್ ನಾಲೆಡ್ಜ್ ಸಿಗಲ್ಲ ಅಂತ ನಿಮ್ಗೆ ಆ ರೀತಿಯಾದಂತ ಡೌಟ್ ಬೇಡವೇ ಬೇಡ. 100% ಕಂಪ್ಲೀಟ್ ನಾಲೆಡ್ಜ್ ಸಿಗುತ್ತೆ. ಬಟ್ ನೀವು ಎಲ್ಲಾ ವಿಡಿಯೋಸ್ನು ನೋಡ್ಬೇಕು. ಯಾಕಂತಂದ್ರೆ ಡೇ 1, ಡೇ 2, ಡೇ 3 ಈ ರೀತಿ ನಾನು ಹಾಕೊಂತ ಬಂದಿರೋದು. ಯಾವ್ದೋ ಒಂದ್ ಮಧ್ಯದ್ದು ಇವಾಗ ಫಾರ್ ಎಕ್ಸಾಂಪಲ್ ಡೇ 5 ವಿಡಿಯೋ ನೋಡಿದೀರಾ ಅಂದ ತಕ್ಷಣ ಈ ಪ್ರೊಫೆಷನಲ್ ಮೇಕಪ್ ಆರ್ಟಿಸ್ಟ್ ಆಗೋದಿಕ್ ಆಗೋದಿಲ್ಲ. ಡೇ ಬೈ ಡೇ ಇವಾಗ ನೀವು ದುಡ್ಡು ಕೊಟ್ಟು ಇವಾಗ ಹೋದ್ರು ಕೂಡ ನೀವು ಕೋರ್ಸಿಗೆ ನೀವು ಫಸ್ಟ್ ಡೇ ಏನ್ ಕಲ್ತ್ರಿ, ನೆಕ್ಸ್ಟ್ ಡೇ ಏನ್ ಕಲ್ತ್ರಿ, ಆ ರೀತಿ ಕಂಟಿನ್ಯೂಷನ್ ಇರುತ್ತೆ ಅಲ್ವಾ. ಫಸ್ಟ್ ಡೇ ನೆಕ್ಸ್ಟ್ ಡೇಗೂ ಡಿಫ್ರೆನ್ಸ್ ಇರುತ್ತೆ ಅಲ್ವಾ. ಇದು ಕೂಡ ಅದೇ ರೀತಿ. ಇನ್ನು ನಾವು ಅಪ್ಲೋಡ್ ಮಾಡ್ತಿರುವಂತ ವಿಡಿಯೋನ 1 by 1 ನೋಡ್ಕೊಳ್ತಾ ಹೋಗಿ ನನ್ಗೆ ಎಷ್ಟು ಸಾಧ್ಯನೋ ಅಷ್ಟು ನಾನು ಅರ್ಥ ಮಾಡ್ಸೋದಕ್ಕೆ ಟ್ರೈ ಮಾಡಿದೀನಿ. ನೀವು ಇಂಟ್ರೆಸ್ಟ್ ಆಗಿ ನೋಡಿದ್ರೆ 100% ನೀವು ಪ್ರೊಫೆಷನಲ್ ಮೇಕಪ್ ಆರ್ಟಿಸ್ಟ್ ಹಾಗೆ ಆಗ್ತೀರಾ ಅಂತ ನಾನ್ ನಿಮ್ಗೆ ಕನ್ಫರ್ಮೇಶನ್ ಕೊಡ್ತೀನಿ. ಇನ್ನ ಲಾಸ್ಟ್ ವಿಡಿಯೋದಲ್ಲಿ ಡೇ 9 ಕ್ಲಾಸ್ ಅಲ್ಲಿ ನಾವು ಕಾಂಟೋರಿಂಗ್ ಬಗ್ಗೆ ತಿಳ್ಕೊಂಡ್ವಿ. ಬಟ್ ಡೇ 9 ಕ್ಲಾಸ್ ಅಲ್ಲಿ ನಾನು ತುಂಬಾ ಇನ್ಫಾರ್ಮೇಶನ್ ಕೊಡ್ಬೇಕು ಕಾಂಟೋರಿಂಗ್ ಬಗ್ಗೆ ಅಂತ ನಾನು ಅನ್ಕೊಂಡಿದ್ದೆ. ಬಟ್ ನನ್ಗೆ ಕೆಲವೊಂದು ನಾನು ಇನ್ಫಾರ್ಮೇಶನ್ ಕೊಡಕ್ ಆಗಿಲ್ಲ. ಸೊ ಆ ವಿಡಿಯೋ ಅಪ್ಲೋಡ್ ಮಾಡಿದ್ಮೇಲೆ ನನ್ಗೆ ಇನ್ನೂ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ. ಸೊ ಅದಕ್ಕೋಸ್ಕರ ಇವತ್ತು ಕೂಡ ನಾನು ಇವತ್ತು ಕಾಂಟೋರಿಂಗ್ ಬಗ್ಗೆ ಅಂದ್ರೆ ನಿನ್ನೆ ಹೇಳಿದ್ದು ಇನ್ಫಾರ್ಮೇಶನ್ ಕೊಡೋದಿಲ್ಲ. ಇನ್ನು ಎಕ್ಸ್ಟ್ರಾ ಇನ್ಫಾರ್ಮೇಶನ್ ನಾನು ಏನೇನ್ ಕೊಡ್ಬೇಕು ಅಂತ ಅನ್ಕೊಂಡಿದ್ದೆ ಇವತ್ತು ನಾನು ಕಂಟಿನ್ಯೂ ಮಾಡ್ತೀನಿ. ಏನ್ ಕಾರಣ ಅಂತ ಅಂದ್ರೆ ಅವತ್ತು ಸ್ವಲ್ಪ ಆಚೆ ಡಿಸ್ಟರ್ಬೆನ್ಸ್ ಇತ್ತು. ಮತ್ತೆ ನಾವು ಕೂಡ ಊರಿಗೆ ಹೊರಟಿದ್ವಿ. ಸೊ ಊರಿಗೆ ಹೋಗ್ಬೇಕಾದ್ರೆ ಇನ್ನು ವಿಡಿಯೋ ಹಾಕೋದು ಡಿಲೇ ಆಗುತ್ತೆ, ಎಲ್ರು ಕೂಡ ನಮ್ ವಿಡಿಯೋ ವೇಟ್ ಮಾಡ್ತಾ ಇರ್ತಾರೆ ಅಂತ ನಾನು ಆ ಒಂದು ಬ್ಯುಸಿಯಲ್ಲಿ ಮಾಡಿದೆ. ಸೊ ಹಂಗಾಗಿ ಕೆಲವೊಂದು ಪಾಯಿಂಟ್ಸ್ ನ ಹೇಳೋದು ನಾನು ಮರ್ತು ಬಿಟ್ಟಿದ್ದೆ. ಸೊ ಇವತ್ತು ನಾನು ಆ ಪಾಯಿಂಟ್ಸ್ ನೆಲ್ಲ ಕವರ್ ಮಾಡ್ತೀನಿ. ಆಕ್ಚುಲಿ ನನ್ಗೆ ಅದು ಡೇ 9 ವಿಡಿಯೋ ಹಾಕಿದಾಗಿಂದ ಅಯ್ಯೋ ನಾನು ಈ ಪಾಯಿಂಟ್ಸ್ ಹೇಳ್ಬೇಕಿತ್ತು ಅನ್ಕೊಂಡಿದ್ದೆ ಅಲ್ವಾ, ಇದನ್ಕೊಂಡಿದ್ದೆ ಅಲ್ವಾ, ನಾನು ಅದೇ ಹೇಳೇ ಇಲ್ಲ ಅಂತ ನನ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ. ಸೊ ಅದಕ್ಕೋಸ್ಕರ ಇವತ್ತು ನಾನು ನಿಮ್ಗೆ ಇನ್ನು ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಇನ್ನ ಈ ಡೇ 9 ಕ್ಲಾಸ್ ಇವತ್ತು ಕಂಟಿನ್ಯೂಷನ್ ಕ್ಲಾಸ್ ಆಗಿರುತ್ತೆ. ಇದು ಡೇ 10 ಕ್ಲಾಸ್. ಓಕೆನಾ? ಓಕೆ, ನಾವು ಲಾಸ್ಟ್ ಕ್ಲಾಸ್ ಅಲ್ಲಿ ಕಾಂಟೋರಿಂಗ್ ಹೇಗ್ ಮಾಡೋದು, ಕ್ರೀಮ್ ಕಾಂಟೋರ್ ಅಂತ ತಿಳ್ಕೊಂಡ್ವಿ. ಮತ್ತೆ ಪೌಡರ್ ಕಾಂಟೋರ್ ಕೂಡ ಹೇಗ್ ಮಾಡೋದು ಅಂತ ಕೂಡ ತಿಳ್ಕೊಂಡ್ವಿ. ಬಟ್ ಕಾಂಟೋರ್ನ ಕಂಪಲ್ಸರಿ ಮಾಡ್ಲೇಬೇಕಾ? ಇಲ್ಲ. ಆಕ್ಚುಲಿ ಏನ್ ಗೊತ್ತಾ, ಕಾಂಟೋರ್ನ ಕಂಪಲ್ಸರಿ ಮಾಡ್ಲೇಬೇಕು ಅಂತ ಇಲ್ಲ. ನಿಮ್ಗೆ ಎಲ್ಲಿ ಬೇಕು ಅನ್ಸುತ್ತೆ, ಎಲ್ಲಿ ಅವಶ್ಯಕತೆ ಇದೆ ಅಲ್ಲಿ ಮಾತ್ರ ಮಾಡಿ. ನಾನು ಲಾಸ್ಟ್ ಕ್ಲಾಸ್ ಅಲ್ಲಿ ಕಾಂಟೋರಿಂಗ್ ಎಲ್ಲೆಲ್ಲಿ ಮಾಡೋದು ಅಂತ ಹೇಳ್ಕೊಟ್ಟಿದೀನಿ. ಸೊ ಎಲ್ರಿಗೂ ಕಾಂಟೋರ್ ಮಾಡ್ಬೇಕು ಅಂತ ನೀವು ತಿಳ್ಕೊಬೇಡಿ. ಈಗ ಫಾರ್ ಎಕ್ಸಾಂಪಲ್ ಕೆಲವೊಬ್ರಿಗೆ ನ್ಯಾಚುರಲ್ ಫೀಚರ್ಸ್ ಚೆನ್ನಾಗಿರತ್ತೆ. ಸೊ ಅದನ್ನ ನಾವು ಕಾಂಟೋರ್ ಮಾಡ್ಬಿಟ್ಟು ನ್ಯಾಚುರಲ್ ಫೀಚರ್ಸ್ ನ ಹಾಳು ಮಾಡಬಾರ್ದು. ಓಕೆನಾ? ಈಗ ಫಾರ್ ಎಕ್ಸಾಂಪಲ್ ನೋಡಿ, ನಾನು ಲಾಸ್ಟ್ ಕಾಂಟೋರಿಂಗ್ ವಿಡಿಯೋದಲ್ಲಿ ನಾನು ಆಕ್ಚುಲಿ ಕಾಂಟೋರ್ ಮಾಡಿದ್ರೆ ಜಸ್ಟ್ ಇಲ್ಲಿ ಡಬಲ್ ಚಿನ್ ಮಾತ್ರ ನಾನು ಹೈಡ್ ಮಾಡ್ಕೋತೀನಿ. ಅಂದ್ರೆ ನಾನ್ ಮೇಕಪ್ ಮಾಡ್ಕೊಳ್ಳೋವಾಗ ನಾನು ಇಲ್ಲೆಲ್ಲ ಕಾಂಟೋರ್ ಮಾಡೋದಿಲ್ಲ. ಇಲ್ಲಿ ಚೀಕ್ ಬೋನ್ ಹತ್ರ ಮತ್ತೆ ಇಲ್ಲೆಲ್ಲ ಕಾಂಟೋರ್ ಮಾಡೋದಿಲ್ಲ. ಲಾಸ್ಟ್ ವಿಡಿಯೋದಲ್ಲಿ ನಾನು ಕಾಂಟೋರ್ ಮಾಡಿ ತೋರಿಸಿದೀನಿ, ನೀವು ಅಬ್ಸರ್ವ್ ಮಾಡಿ. ಆ ವಿಡಿಯೋದಲ್ಲಿ ನನ್ನ ಫೇಸ್ ಚೆನ್ನಾಗಿತ್ತಾ ಅಥವಾ ಇವತ್ತು ನಾನು ಕಾಂಟೋರ್ ಏನು ಮಾಡಿಲ್ಲ, ಸೊ ಇವತ್ತು ಚೆನ್ನಾಗ್ ಅನಿಸ್ತಿದ್ಯಾ? ಆಕ್ಚುಲಿ ನಂಗೆ ಈ ಒಂದು ಪೋರ್ಷನ್ ಅಲ್ಲಿ ಕಾಂಟೋರ್ ಮಾಡಿದ್ರೆ ನನಗೆ ಚೆನ್ನಾಗಿ ಕಾಣಲ್ಲ, ಏನೋ ಒಂಥರ ನಾನೇ ಅಲ್ಲ ಅನ್ನೋ ತರ ಫೀಲ್ ಬರುತ್ತೆ. ಇನ್ನ ನನಗೆ ಡಬಲ್ ಚಿನ್ ಮಾತ್ರ ನಾನು ಹೈಡ್ ಮಾಡ್ಕೋತೀನಿ. ಇನ್ನ ನೋಸು ಕೂಡ ಅಷ್ಟೇ, ನಾನು ನೋಸ್ ಹತ್ರನು ತುಂಬಾ ಮಾಡಕ್ ಹೋಗೋದಿಲ್ಲ. ಬಟ್ ನೀವು ಬ್ರೈಡ್ಸ್ ಮಾಡೋವಾಗೂ ಅಷ್ಟೇ, ನೀವು ನೋಸ್ ಹತ್ರ ಮಾಡಿ, ಡಬಲ್ ಚಿನ್ ಇದ್ರೆ ಡಬಲ್ ಚಿನ್ ಹೈಡ್ ಮಾಡಿ. ಮತ್ತೆ ಈ ಫೋರ್ ಹೆಡ್ ಇರುತ್ತಲ್ವಾ, ಈ ಫೋರ್ ಹೆಡ್ ಏನಾದ್ರೂ ತುಂಬಾ ಜಾಸ್ತಿ ಇದ್ರೆ ಮಾತ್ರ ಇಲ್ಲಿ ಮಾಡಿ, ಇಲ್ಲ ಅಂದ್ರೆ ಸ್ಕಿಪ್ ಮಾಡಿ. ಮತ್ತೆ ಇಲ್ಲಿ ಅಷ್ಟೇ, ಇಲ್ಲಿ ಯಾರಿಗೆ ಅವಶ್ಯಕತೆ ಇದೆ ಅವರಿಗೆ ಮಾತ್ರ ಮಾಡಿ, ಇಲ್ಲ ಅಂತಂದ್ರೆ ನೀವು ಬ್ಲಶ್ ಹಾಕಿದ್ರೇನೆ ಸಾಕು, ತುಂಬಾ ಚೆನ್ನಾಗಿ ಕಾಣಿಸ್ತಾರೆ. ಬಟ್ ನಾನು ಲಾಸ್ಟ್ ವಿಡಿಯೋದಲ್ಲಿ ನಿಮಗೆ ಎಲ್ಲೆಲ್ಲಿ ಕಾಂಟೋರ್ ಮಾಡ್ತಾರೆ ಅನ್ನೋದನ್ನ ತಿಳಿಸ್ಕೊಟ್ಟಿದೀನಿ. ಓಕೆನಾ? ಬಟ್ ಇವತ್ ನಾನು ನಿಮ್ಗೆ ಏನ್ ಇನ್ಫಾರ್ಮೇಶನ್ ಕೊಡ್ತಾ ಇದ್ದೀನಿ ಅಂತಂದ್ರೆ, ಎಲ್ರಿಗೂ ಎಲ್ಲಾ ಕಾಂಟೋರ್ ಮಾಡಬಾರ್ದು. ಇವಾಗ ಕಾಂಟೋರ್ ಸ್ಟೆಪ್ಸ್ ಇವಾಗ ಇಲ್ಲಿ 3 ಈ ರೀತಿ 3 ಸ್ಟೆಪ್ಸ್ 3 ಬರಿತೀವಲ್ವಾ, ಈ ರೀತಿ ನೀವು ಮಾಡ್ಬೇಕು ಅಂತ ನಾನು ನಿಮ್ಗೆ ಹೇಳ್ಕೊಟ್ಟಿದ್ದೀನಿ. ಬಟ್ ಏನಂತಂದ್ರೆ ಎಲ್ಲಾರ ಫೇಸ್ಗೂ ಮಾಡೋ ಅವಶ್ಯಕತೆ ಇಲ್ಲ. ಈಗಂತೂ ಎಸ್ಪೆಷಲಿ ಎಲ್ಲ ಬ್ರೈಡ್ಸ್ ಆಗ್ಲಿ ಕ್ಲೈಂಟ್ಸ್ ಆಗ್ಲಿ ಎಲ್ರು ಕೂಡ ಅಷ್ಟೇ ನ್ಯಾಚುರಲ್ ಮೇಕಪ್ ನೇ ಲೈಕ್ ಮಾಡ್ತಾರೆ. ಯಾವುದೇ ಕಾರಣಕ್ಕೂ ಹೆವಿ ಮೇಕಪ್ ನ ಯಾರು ಲೈಕ್ ಮಾಡೋದಿಲ್ಲ. ಸೊ ನ್ಯಾಚುರಲ್ ಆಗಿ ನಾವು ಇವಾಗ ಫಾರ್ ಎಕ್ಸಾಂಪಲ್ ಎಷ್ಟೊಂದ್ ಜನ ಹೆದರ್ಕೊಳ್ತಾರೆ ಮೇಕಪ್ ಆರ್ಟಿಸ್ಟ್ ನ ಬುಕ್ ಮಾಡ್ಕೋಬೇಕಂತಂದ್ರೆ. ಯಾಕಂತ ಅಂದ್ರೆ ನೀವು ಎಲ್ಲಿ ನನ್ನ ಡ್ರಾಮ್ಯಾಟಿಕ್ ಆಗಿ ಮಾಡ್ಬಿಡ್ತೀರಾ ಅಂತ ಅನ್ನೋದು
ಆಕ್ಚುಲಿ ಇವಾಗ ಎಷ್ಟೋ ಜನ ಡ್ರಾಮ್ಯಾಟಿಕ್ ಆಗಿ ಮೊದ್ಲೆಲ್ಲ ಮಾಡ್ತಾ ಇದ್ರು. ಸೊ ಅದಕ್ಕೋಸ್ಕರ ಎಲ್ರು ಕೂಡ ಹೆದರ್ಕೊಳ್ತಾರೆ. ಬಟ್ ಈಗಂತೂ ಯಾವುದೇ ಕಾರಣಕ್ಕೂ ಯಾರು ಆ ರೀತಿ ಲೈಕ್ ಮಾಡೋದಿಲ್ಲ. ಜಸ್ಟ್ ಸಿಂಪಲ್ ನ್ಯಾಚುರಲ್ ಆಗಿ ಕೇಳ್ತಾರೆ. ಸೊ ಅದಕ್ಕೋಸ್ಕರ ಅವರು ಯಾವ ಪೋರ್ಷನ್ ಅಲ್ಲಿ ಅವ್ರಿಗೆ ಫಾಲ್ಟ್ ಇದೆ ಆ ಪೋರ್ಷನ್ ಮಾತ್ರ ಕಾಂಟೋರ್ ಮಾಡಿ. ಎಲ್ಲಾರ್ಗು ಎಲ್ಲಾನು ಕಾಂಟೋರ್ ಮಾಡೋ ಅವಶ್ಯಕತೆ ಇಲ್ಲ. ಓಕೆನಾ? ಈಗ ಫೋರ್ ಹೆಡ್ ಜಾಸ್ತಿ ಇದ್ರೆ ಫೋರ್ ಹೆಡ್ ಮಾತ್ರ ನೀವು ಹೈಡ್ ಮಾಡ್ಬೋದು, ಇನ್ ಮಿಕ್ಕಿದ್ ಕಾಂಟೋರ್ ಸ್ಕಿಪ್ ಮಾಡ್ಬೋದು. ಡಬಲ್ ಚಿನ್ ಇದೆ ಡಬಲ್ ಚಿನ್ ಮಾತ್ರ ಹೈಡ್ ಮಾಡ್ಬೋದು, ಮಿಕ್ಕಿದ್ ಸ್ಕಿಪ್ ಮಾಡ್ಬೋದು. ಈಗ ನೋಸ್ ಏನಾದ್ರೂ ಶಾರ್ಪ್ ಇಲ್ಲ ಅಂತಂದ್ರೆ ನೋಸ್ ಹತ್ರ ನೀವು ಮಾಡ್ಬೋದು. ನೋಸ್ ನ ನೀವು ಎಲ್ರಿಗೂ ಮಾಡ್ಬೋದು, ಅದರಿಂದ ಏನು ತೀರಾ ಡಿಫ್ರೆನ್ಸ್ ಕಾಣೋದಿಲ್ಲ. ಇನ್ನು ಈ ಪೋರ್ಷನ್ ಅಲ್ಲಿ ಮಾಡೋದು ಮಾತ್ರ ನೀವು ಯೋಚನೆ ಮಾಡಿ ಅವ್ರಿಗೆ ಬೇಕಾ ಬೇಡವಾ ಅಂತ ನೋಡ್ಕೊಂಡು ಮಾಡಿ. ಇಲ್ಲ ಅಂತಂದ್ರೆ ಅವ್ರಿಗೆ ಬ್ಲಶ್ ಹಾಕಿದ್ರೆ ಚೆನ್ನಾಗಿ ಕಾಣಿಸುತ್ತೆ. ಆಕ್ಚುಲಿ ಒಬ್ರು ಕಮೆಂಟ್ ಕೂಡ ಮಾಡಿದ್ರು, ನಿಮ್ದು ಕಾಂಟೋರ್ ಟೆಕ್ನಿಕ್ ಚೆನ್ನಾಗಿಲ್ಲ, ಮತ್ತೆ ನಿಮ್ ಫೇಸಿಗೆ ಚೆನ್ನಾಗಿ ಕಾಣಿಸ್ತಿಲ್ಲ ಅಂತ. ಆಕ್ಚುಲಿ ಕಾಂಟೋರ್ ಟೆಕ್ನಿಕ್ ಅನ್ನೋದಕ್ಕಿಂತ ಟೆಕ್ನಿಕ್ ಕರೆಕ್ಟ್ ಆಗಿದೆ, ಬಟ್ ಏನಂತಂದ್ರೆ ನನ್ನ ಫೇಸಿಗೆ ಕಾಂಟೋರು ಈ ಒಂದು ಪೋರ್ಷನ್ ಅಲ್ಲಿ ಮಾಡಿದ್ರೆ ಚೆನ್ನಾಗಿ ಕಾಣಲ್ಲ. ಅದು ನನಗ್ ಗೊತ್ತು, ಬಟ್ ಏನಂತಂದ್ರೆ ನಿಮಗ್ ತೋರ್ಸ್ಬೇಕಲ್ವಾ, ಹಾಗಾಗಿ ನಾನು ಮಾಡಿದ್ದೆ. ಈಗ ನಾನು ಕ್ಲಿಯರ್ ಮಾಡಿದೀನಿ, ಇವಾಗ ನಿಮ್ಗೆ ಅರ್ಥ ಆಗಿರುತ್ತೆ ಅಂತ ಅನ್ಕೊಂಡಿದೀನಿ. ಏನಾದ್ರೂ ಡೌಟ್ ಇದ್ರೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ಈಗ ನಾನು ನಿಮ್ಗೆ ಪೌಡರ್ ಕಾಂಟೋರ್ ಹೇಗ್ ಮಾಡೋದು ಅಂತಾನೆ ನಾನು ನಿಮ್ಗೆ ಸಪರೇಟ್ ಆಗಿ ತೋರ್ಸ್ಕೊಡ್ತೀನಿ. ಈಗ ನೋಡಿ, ನಾನು ಪೌಡರ್ ಕಾಂಟೋರ್ ಮಾಡೋದಿಕ್ಕೆ ನಿಮ್ಗೆ ಈ ಒಂದು ಡಾರ್ಕ್ ಶೇಡ್ ನ ತಗೊಳ್ತಾ ಇದ್ದೀನಿ. ಕಾಂಪ್ಯಾಕ್ಟ್, ಈ ಕಾಂಪ್ಯಾಕ್ಟ್ ಆದ್ರೂ ತಗೋಬಹುದು, ಇಲ್ಲ ಕಾಂಟೋರಿಂಗ್ ಪ್ಯಾಲೆಟ್ ಕೂಡ ತಗೋಬಹುದು. ನೋಡಿ ಈ ರೀತಿ ತಗೊಂಡು, ನಾನು ನಿಮ್ಗೆ ಆಲ್ರೆಡಿ ಹೇಳಿದೀನಿ ಅಲ್ವಾ, ನಿಮ್ಗೆ ಇಲ್ಲಿ ನೋಡಿ ಡಬಲ್ ಚಿನ್ ಇರೋ ಹತ್ರ ಇದು ಹೈಡ್ ಮಾಡೋದಕ್ಕೆ ನೀವು ಕ್ರೀಮ್ ಕಾಂಟೋರ್ ಎಲ್ಲೆಲ್ಲಿ ಮಾಡ್ತೀರಾ ಪೌಡರ್ ಕಾಂಟೋರ್ ಕೂಡ ಅಲ್ಲೇ ಮಾಡೋದು. ನೀವು ಕ್ರೀಮ್ ಕಾಂಟೋರ್ ನ ನೀವು ಸ್ಕಿಪ್ ಮಾಡಿದ್ರು ಕೂಡ ನೀವು ಪೌಡರ್ ಕಾಂಟೋರ್ ಅಲ್ಲಿ ಮ್ಯಾನೇಜ್ ಮಾಡ್ಬೋದು. ಓಕೆ ನೋಡಿ, ಈಗ ಇಲ್ಲಿ ಡಬಲ್ ಚಿನ್ ಇದೆ ಅಲ್ಲ, ಇದೆಲ್ಲ ನಿಮ್ಗೆ ನ್ಯಾಚುರಲ್ ಆಗಿ ಕಾಣುತ್ತೆ. ಪೌಡರ್ ಕಾಂಟೋರ್ ಏನ್ ಹೆವಿ ಅನ್ಸೋದಿಲ್ಲ. ನೋಡಿ, ಇನ್ನೊಂದು ನೋಸ್ ಹತ್ರ ಕಾಂಟೋರ್ ಮಾಡೋದಕ್ಕೆ ನಾನು ನಿಮ್ಗೊಂದು ಹ್ಯಾಕ್ ಹೇಳ್ಕೊಡ್ತೀನಿ. ನೋಡಿ, ಈ ರೀತಿ ಈ 2 ಫಿಂಗರ್ ಅಲ್ಲಿ ಈ ರೀತಿ ನೀವು ಇಲ್ಲಿ ತಗೊಂಡು ಈ ರೀತಿ ಮಾಡಿ. ಓಕೆನಾ? ಮಧ್ಯದಲ್ಲಿ ನೀವು ಈ ಲೈಟ್ ಶೇಡ್ ಇದೆ ನೋಡಿ, ಈ ಪೌಡರ್ನ ತಗೊಂಡು ಲೈಟ್ ಶೇಡ್ ನ ತಗೊಂಡು ನೀಟಾಗಿ ಬ್ಲೆಂಡ್ ಮಾಡಬೇಕು. ನೋಡಿ, ಈಗ ನೋಸು ಶಾರ್ಪ್ ಆಗಿ ಕಾಣಿಸ್ತಾ ಇದೆ ಅಲ್ಲ, ಈ ರೀತಿ ಮಾಡ್ಬೋದು ನೀವು. ಇಲ್ಲ ಅಂತಂದ್ರೆ ಬ್ರಷ್ ಅಲ್ಲೂ ಮಾಡ್ಬೋದು. ನಿಮ್ಗೆ ಇದೊಂದು ಹ್ಯಾಕ್ ತೋರಿಸ್ತಾ ಇದ್ದೀನಿ ಅಷ್ಟೇ. ನೋಡಿ, ಈ ರೀತಿ ಮಾಡ್ಬೋದು. ಇನ್ನ ನೆಕ್ಸ್ಟ್ ಇಲ್ಲಿ ಆಕ್ಚುಲಿ ಇಲ್ಲಿ ಮಾಡಿದ್ರೆ ನನಗೆ ಸೆಟ್ ಆಗೋದಿಲ್ಲ. ಸೊ ಅಂದ್ರೆ ನಾನು ನಿಮ್ಗೆ ತೋರ್ಸೋದಿಕ್ಕೋಸ್ಕರ ಮಾಡ್ತೇನೆ. ಆಕ್ಚುಲಿ ನನ್ನ ಫೇಸು ಹಿಂಗೆ ಚಬ್ಬಿಯಾಗಿದ್ರೇನೆ ಚೆನ್ನಾಗಿರತ್ತೆ. ಸೊ ಆ ರೀತಿ ಒಬ್ಬೊಬ್ರಿಗೆ ಹಂಗೆ ಚೆನ್ನಾಗಿರತ್ತೆ. ಸೊ ಆವಾಗ ನಾವು ಆ ಒಂದು ಫೀಚರ್ಸ್ ನ ನಾವು ಹೈಡ್ ಮಾಡೋದು ಬೇಡ. ನೋಡಿ, ಇಲ್ಲೂ ಅಷ್ಟೇ ನನ್ಗೇನು ಹಣೆ ಇಲ್ಲ, ಜಸ್ಟ್ ನಿಮ್ಗೆ ಎಲ್ಲೆಲ್ಲಿ ಮಾಡೋದು ಅಂತ ತೋರ್ಸೋದಿಕ್ಕೋಸ್ಕರ ಮಾಡ್ತಾ ಇದ್ದೀನಿ. ನೋಡಿ, ಜಸ್ಟ್ ನ್ಯಾಚುರಲ್ ಆಗಿ ಮಾಡಿ. ಇನ್ನು ಕ್ರೀಮ್ ಕಾಂಟೋರ್ ಹೇಗ್ ಮಾಡೋದು ಅಂತ ಲಾಸ್ಟ್ ಕ್ಲಾಸ್ ಅಲ್ಲಿ ತೋರಿಸಿದೀನಿ. ಯಾರೆಲ್ಲ ಈ ಒಂದು ವಿಡಿಯೋನ ಫಸ್ಟ್ ನೋಡ್ತಾ ಇದ್ದೀರಾ ಅವರು ಲಾಸ್ಟ್ ವಿಡಿಯೋನು ಹೋಗಿ ನೋಡಿ. ನೋಡಿ, ನಾನು ನಿಮ್ಗೆ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದೀನಿ, ಇಲ್ಲಿ ವಿ ಶೇಪ್ ಬರುತ್ತಲ್ವಾ, ಈ ಒಂದು ಪೋರ್ಷನ್ ಅಲ್ಲಿ ಹೀಗೆ ನೋಡಿ ಎಷ್ಟು ನ್ಯಾಚುರಲ್ ಆಗಿ ಕಾಣಿಸ್ತಾ ಇದೆ ಅಂತ. ಯಾವುದೇ ರೀತಿ ನಿಮ್ಗೆ ಹೆವಿ ಅಂತ ಅನ್ನಿಸ್ತಾ ಇಲ್ಲ. ಇಲ್ಲಿ ನಿಮ್ಗೆ ಬ್ಲಶ್ ಬರುತ್ತೆ, ಮತ್ತೆ ಇಲ್ಲಿ ಹೈಲೈಟರ್ ಬರುತ್ತೆ. ಓಕೆನಾ? ಇಷ್ಟೇ ಪೌಡರ್ ಕಾಂಟೋರ್ ಮಾಡೋದು, ಇಷ್ಟೇ. ಫೇಸ್ ನೋಡ್ಕೊಂಡು ಯಾರಿಗೆ ಯಾವ ಸ್ಟೆಪ್ ಅವಶ್ಯಕತೆ ಇದೆ ಆ ಸ್ಟೆಪ್ ಮಾತ್ರ ಮಾಡಿ. ಇನ್ನು ಒಬ್ರು ಕಮೆಂಟ್ ಮಾಡಿದ್ರು, ಆಕ್ಚುಲಿ ನೀವು ಹೇಳ್ಕೊಡ್ತಾ ಇರುವಂತ ಕ್ಲಾಸಸ್ನೆಲ್ಲ ನಾವು ಪ್ರಾಕ್ಟೀಸ್ ಮಾಡ್ಬೇಕು ಅಂತಂದ್ರೆ ಯಾವ ಯಾವ ಪ್ರಾಡಕ್ಟ್ಸ್ ನ ಬೇಸಿಕ್ ಆಗಿ ತಗೊಳ್ಬೇಕು ಅಂತ. ಸೊ ಈ ಒಂದು ಕ್ವಶನ್ಗೆ ನಾನು ಈ ಒಂದು ಕಮೆಂಟ್ಗೆ ಆನ್ಸರ್ ಮಾಡ್ತಾ ಇದ್ದೀನಿ. ಈಗ ಆಕ್ಚುಲಿ ಇವತ್ತು ಯಾರ್ಯಾರೆಲ್ಲ ಡೌಟ್ಸ್ ಕೇಳಿದೀರಾ
ಆ ಡೌಟ್ಸ್ಗೆ ನಾನು ಆನ್ಸರ್ ಮಾಡ್ತಾ ಹೋಗ್ತೀನಿ. ಸೊ ನಿಮ್ಗೂ ಕೂಡ ಈ ಒಂದು ಎಪಿಸೋಡ್ ಅಂತೂ ತುಂಬಾ ಯೂಸ್ಫುಲ್ ಆಗುತ್ತೆ. ಯಾಕಂತಂದ್ರೆ ನಿಮ್ಮ ಮನ್ಸಲ್ಲೂ ಕೂಡ ಈ ಒಂದು ಡೌಟ್ಸ್ ಬಂದಿರುತ್ತೆ. ಸೊ ನಿಮ್ಗೂ ಕೂಡ ಕ್ಲಿಯರ್ ಆಗುತ್ತೆ. ಸೊ ಅದಕ್ಕೋಸ್ಕರ ನಾನು ಡೌಟ್ಸ್ ನ ಇವತ್ತು ಕ್ಲಿಯರ್ ಮಾಡ್ಬೇಕು ಅಂತ ಅನ್ಕೊಳ್ತಾ ಇದ್ದೀನಿ. ಆಲ್ಮೋಸ್ಟ್ ನಾನು ರಿಪ್ಲೈ ಮಾಡಕ್ ಟ್ರೈ ಮಾಡಿದೀನಿ. ರಿಪ್ಲೈ ಮಾಡಿದ್ರೆ ಅಷ್ಟು ನೀಟಾಗಿ ಅರ್ಥ ಆಗಲ್ಲ. ಏನಂದ್ರೆ 1 ಲೈನ್ 2 ಲೈನ್ ಅಲ್ಲಿ ನಾನೇನೋ ಟೈಪ್ ಮಾಡಿ ಕಳಿಸ್ಬೋದು. ಬಟ್ ನಿಮ್ಗೆ ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಟ್ಟು ನಾನು ಅರ್ಥ ಮಾಡಿಸ್ಬೇಕು ಡೌಟ್ಸ್ ನ ಅಂತ ನಾನು ಇವತ್ತು ಡಿಸೈಡ್ ಮಾಡಿದೀನಿ. ಓಕೆ, ಇವಾಗ ನಾನ್ ನಿಮ್ಗೆ ಜಸ್ಟ್ ಬೇಸಿಕ್ ಪ್ರಾಡಕ್ಟ್ಸ್ ನ ಹೇಳ್ತೀನಿ. ನೀವು ಹೈ ಎಂಡ್ ಪ್ರಾಡಕ್ಟ್ಸ್ ನ ನೀವೆಲ್ಲ ಕಲ್ತ್ ಮೇಲೆ ಪರ್ಚೇಸ್ ಮಾಡಿ. ಇವಾಗ ನೀವು ಹೈ ಎಂಡ್ ಪ್ರಾಡಕ್ಟ್ಸ್ ನ ಅಷ್ಟೊಂದು ಕಾಸ್ಟ್ಲಿ ಅಮೌಂಟ್ ಕೊಟ್ಬಿಟ್ಟು ಪರ್ಚೇಸ್ ಮಾಡಿ ವೇಸ್ಟ್ ಮಾಡಬೇಡಿ. ಓಕೆ, ಈಗ ಫಸ್ಟ್ ನಮಗೆ ಇವಾಗ ನೀವು ನಿಮ್ಮ ಮೇಲೆ ಮಾಡ್ಕೋಬೇಕು ಅಂತ ಅಂದ್ರೆ ಮಾಡ್ಕೊಳ್ತಾ ಇದ್ದೀರಾ ಮೇಕಪ್ ನ ಅಂತ ಅಂದ್ರೆ ನೀವು ನಿಮ್ ಸ್ಕಿನ್ ಟೈಪ್ ಯಾವ್ದು ಆ ಒಂದು ಪ್ರಾಡಕ್ಟ್ಸ್ ನ ತಗೊಳ್ಳಿ. ನಾನು ಬೇಸಿಕ್ ಆಗಿ ಇಲ್ಲ ನೀವು ಬೇರೆ ಕ್ಲೈಂಟ್ಸ್ ಮೇಲೂ ಮಾಡ್ಬೇಕಲ್ವಾ, ಸೊ ಅದಕ್ಕೋಸ್ಕರ ಡ್ರೈ ಸ್ಕಿನ್ಗೆ ಮತ್ತೆ ಆಯಿಲಿ ಸ್ಕಿನ್ಗೆ ಎರಡು ಸ್ಕಿನ್ಗೆ ನೀವು ಮ್ಯಾಚ್ ಆಗುವಂತ ಪ್ರಾಡಕ್ಟ್ಸ್ ನ ನಿಮ್ಗೆ ಬಜೆಟ್ ಫ್ರೆಂಡ್ಲಿ ಪ್ರಾಡಕ್ಟ್ಸ್ ನ ಇವತ್ತು ನಾನು ನಿಮ್ಗೆ ಸಜೆಸ್ಟ್ ಮಾಡ್ತೀನಿ. ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೂಡ ಹಾಕಿರ್ತೀನಿ, ಹೋಗಿ ನೀವು ಪರ್ಚೇಸ್ ಮಾಡ್ಬೋದು. ಈಗ ನಾನು ಆ ಒಂದು ಪ್ರಾಡಕ್ಟ್ಸ್ ಗಳ ಬಗ್ಗೆ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಈಗ ನೋಡಿ, ಫಸ್ಟ್ ಏನ್ ಮಾಡ್ಬೇಕು, ಕ್ಲೆನ್ಸರ್, ಟೋನರ್, ಮಾಯಶ್ಚರೈಸರ್. ಇವಾಗ ಫಸ್ಟ್ ಕ್ಲೆನ್ಸ್ ಮಾಡೋದಿಕ್ಕೆ ನೀವು ವೆಟ್ ಟಿಶ್ಯೂಸ್ ನ ನೀವು ಆರ್ಡರ್ ಮಾಡ್ಕೋಬಹುದು. ವೆಟ್ ಟಿಶ್ಯೂಸ್ ನೀವು ಯಾವ್ದಾದ್ರು ಆರ್ಡರ್ ಮಾಡಿ, ನಿಮ್ಗೆ ಅದೇನು ಕಡಿಮೆ ಬಜೆಟ್ ಅಲ್ಲೇ ಸಿಗುತ್ತೆ. ಇಲ್ಲ ಅಂತಂದ್ರೆ ನಾನು ಕೂಡ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಯಾಕಂತಂದ್ರೆ ಮಿಸ್ ಆಗ್ಬಾರ್ದಲ್ವಾ. ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಒಂದ್ ಯಾವ್ದಾದ್ರು ವೆಟ್ ಟಿಶ್ಯೂ ನಿಮ್ಗೆ ಯೂಸ್ ಆಗುವಂತದ್ದು ಹಾಕಿರ್ತೀನಿ. ಇಲ್ಲ ನೀವು ಕ್ಲೆನ್ಸಿಂಗ್ ಮಿಲ್ಕ್ ಬೇಕಿದ್ರು ಪರ್ಚೇಸ್ ಮಾಡ್ಬೋದು. ನಾನು ಲಿಂಕ್ ಸಿಕ್ಕದೆ ಕ್ಲೆನ್ಸಿಂಗ್ ಮಿಲ್ಕ್ ಕೂಡ ಹಾಕ್ತೀನಿ. ಇಲ್ಲ ಅಂತ ಅಂದ್ರೆ ಕೆಲವೊಂದು ಲಿಂಕ್ ಸಿಗೋದಿಲ್ಲ. ಸೊ ಅದಕ್ಕೋಸ್ಕರ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಇವಾಗ CTM ಮಾಡ್ತೀವಲ್ವಾ, ಇವಾಗ ಕ್ಲೆನ್ಸರ್ ಆಯ್ತು. ಟೋನರು ನೀವು ಆಯಿಲಿ ಸ್ಕಿನ್ಗೆ ಒಂದು ಟೋನರು ಮತ್ತೆ ಡ್ರೈ ಸ್ಕಿನ್ಗೆ ಒಂದು ಟೋನರ್ ತಗೊಳ್ಳಿ. ನಾನು ನಿಮ್ಗೆ 2 ಟೋನರ್ನು ಸಜೆಸ್ಟ್ ಮಾಡಿ ಹಾಕಿರ್ತೀನಿ. ನಾನು ಆಕ್ಚುಲಿ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹಾಕಿರ್ತೀನಿ, ನೀವು ಚೆಕ್ ಮಾಡಿ. ಎಷ್ಟೊಂದ್ ಜನಕ್ಕೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹಾಕಿರೋದು ಚೆಕ್ ಮಾಡೋದೇ ಗೊತ್ತಿಲ್ಲ. ಸೊ ಅದಕ್ಕೋಸ್ಕರ ಒತ್ತಿ ಹೇಳ್ತಾ ಇದ್ದೀನಿ. ಈಗ ಆಯಿಲಿ ಸ್ಕಿನ್ ಅವ್ರಿಗೆ ಆಕ್ಚುಲಿ ಫಾರ್ ಆಯಿಲಿ ಸ್ಕಿನ್ ಅಂತಾನೆ ಇರುತ್ತೆ ಅದ್ರ ಮೇಲೆ ಟೋನರ್ ಅಲ್ಲಿ. ನಾನು ಅದನ್ನೇ ಸರ್ಚ್ ಮಾಡಿ ಹಾಕ್ತೀನಿ. ಆ ಟೋನರ್ ನ ಬಜೆಟ್ ಫ್ರೆಂಡ್ಲಿ ಟೋನರ್ ನ, ಓಕೆನಾ, ಅದನ್ನ ನೀವು ತಗೊಳ್ಳಿ. ಇನ್ನು ಡ್ರೈ ಸ್ಕಿನ್ಗೆ ಆಕ್ಚುಲಿ ಈ ಕುಕುಂಬರ್ದೆಲ್ಲ ಬರುತ್ತಲ್ವಾ, ಅದು ಚೆನ್ನಾಗಿ ಸೆಟ್ ಆಗುತ್ತೆ. ಅದು ಕೂಡ ಅಷ್ಟೇ, ಆ ಟೋನರ್ ಅಲ್ಲಿ ಆಕ್ಚುಲಿ ಬರ್ದಿರ್ತಾರೆ ಫಾರ್ ಡ್ರೈ ಸ್ಕಿನ್ ಅಂತ. ನಾನು ಅದನ್ನೇ ಸರ್ಚ್ ಮಾಡ್ಬಿಟ್ಟು ನಾನು ಲಿಂಕ್ ನ ಹಾಕಿರ್ತೀನಿ. ನಾನು ಯಾವ ಲಿಂಕ್ ನ ಹಾಕಿರ್ತೀನಿ ಅದನ್ನ ಮಾತ್ರ ಪರ್ಚೇಸ್ ಮಾಡಿ. ಫೇಕ್ ಪ್ರಾಡಕ್ಟ್ಸ್ ನ ಪರ್ಚೇಸ್ ಮಾಡ್ಬೇಡಿ, ಯಾಕಂದ್ರೆ ತುಂಬಾ ಫೇಕ್ ಸಿಗುತ್ತೆ, ಅದಕ್ಕೋಸ್ಕರ. ಓಕೆ, ಇವಾಗ ಟೋನರ್ ಆಯ್ತು. ಮಾಯಶ್ಚರೈಸರ್, ನೀವು ಇವಾಗ ಆಯಿಲಿ ಸ್ಕಿನ್ ಮತ್ತೆ ಡ್ರೈ ಸ್ಕಿನ್ ಎರಡಕ್ಕೂ ಸೂಟ್ ಆಗುವಂತ 2 ಮಾಯಶ್ಚರೈಸರ್ ನ ನೀವು ಕಂಪಲ್ಸರಿ ತಗೊಳ್ಬೇಕಾಗುತ್ತೆ. ಇನ್ನ ಕಾಂಬಿನೇಷನ್ ಸ್ಕಿನ್ಗೆ ಆಕ್ಚುಲಿ ಏನಂತ ಅಂದ್ರೆ, ನೀವು ಟಿ ಝೋನ್ ಮತ್ತೆ ಯು ಝೋನ್ ಅಲ್ಲಿ ಅವ್ರಿಗೆ ಏನು ಆಯಿಲ್ ಎಲ್ಲಿ ಬರ್ತಿದೆ ಅದನ್ನ ನೀವು ಇವಾಗ ಫಾರ್ ಎಕ್ಸಾಂಪಲ್ ಟಿ ಝೋನ್ ಅಲ್ಲಿ ಏನಾದ್ರು ತುಂಬಾ ಆಯಿಲ್ ಬರ್ತಿದೆ ಅಂತಂದ್ರೆ ಅಲ್ಲಿ ನೀವು ಡ್ರೈ ಸ್ಕಿನ್ ಯೂಸ್ ಮಾಡುವಂತ ಮಾಯಶ್ಚರೈಸರ್ ಹಾಕಿ. ಇಲ್ಲ ಆಯಿಲಿ, ಇವಾಗ ಇಲ್ಲಿ ಏನಾದ್ರು ಆಯಿಲಿ ಬರ್ತಿದೆ ಅಂದ್ರೆ ನೀವು ಅಲ್ಲಿ ಡ್ರೈ ಸ್ಕಿನ್ ಯೂಸ್ ಮಾಡೋದಾಕಿ. ಆಯಿಲಿ ಬರ್ತಿಲ್ಲ ಅಂತ ಅಂದ್ರೆ ನೀವು ಅವರಿಗೆ ನೀವು ಆಯಿಲಿ ಸ್ಕಿನ್ ಯೂಸ್ ಮಾಡೋದು ಈ ರೀತಿ ನೀವು ಮಾಡ್ಬೋದು. ಇಲ್ಲ ಅಂತಂದ್ರೆ ನಿಮ್ಗೆ ಇವಾಗ ಫಾರ್ ಎಕ್ಸಾಂಪಲ್ ಎಲ್ಲಾ ಕಾಂಬಿನೇಷನ್ ಸ್ಕಿನ್ಗೆ ಸೂಟ್ ಆಗುವಂತ ಒಂದು ಪ್ರಾಡಕ್ಟ್ ನ ಕೂಡ ಇದೆ, ಮಾಮಾ ಅರ್ಥದು ಆಯಿಲ್ ಫ್ರೀ ಮಾಯಶ್ಚರೈಸರ್. ಅದು ಸ್ವಲ್ಪ ಕ್ರೀಮ್ ಬೇಸ್ ಆಗೂ ಇದೆ, ಮತ್ತೆ ಅದ್ರಲ್ಲಿ ಮೈಲ್ಡ್ ಆಯಿಲ್ ಇರುತ್ತೆ, ಆಯಿಲ್ನೆಸ್ ತುಂಬಾ ಇರೋದಿಲ್ಲ. ಅದು ಎಲ್ರಿಗೂ ಕೂಡ ಸೆಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ನಾನು ಆಯಿಲಿ ಸ್ಕಿನ್ಗೆ ಮಾಮಾ ಅರ್ಥದು ಒಂದು ಮಾಯಶ್ಚರೈಸರ್ ನಾನು ನಿಮ್ಗೆ ಸಜೆಸ್ಟ್ ಮಾಡ್ತೀನಿ. ಅದನ್ನ ಕೂಡ ಲಿಂಕ್ ಅಲ್ಲಿ ಹಾಕಿರ್ತೀನಿ, ಹೋಗಿ ನೀವು ಪರ್ಚೇಸ್ ಮಾಡಿ. ಮತ್ತೆ ಡ್ರೈ ಸ್ಕಿನ್ಗೆ ಸಿಟಾಫಿಲ್ ಮಾಯಶ್ಚರೈಸರ್, ಇದನ್ನ ಪರ್ಚೇಸ್ ಮಾಡಿ. ಓಕೆ, ಇವಾಗ CTM ಕ್ಲೆನ್ಸರ್, ಟೋನರ್, ಮಾಯಶ್ಚರೈಸರ್ ನ ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿದೀನಿ. ನೆಕ್ಸ್ಟ್ ಏನು, ಕಲರ್ ಕರೆಕ್ಟಿಂಗ್ ಗೆ ನಾವ್ ಏನ್ ಯೂಸ್ ಮಾಡ್ತೀವಿ ಅಂತಂದ್ರೆ, ಇವಾಗ ಕರೆಕ್ಟರ್ ಪ್ಯಾಲೆಟ್. ಇವಾಗ ಇನ್ಸೈಟ್ ಅವರ ಪ್ರೋ ಕನ್ಸೀಲರ್ ಪ್ಯಾಲೆಟ್ ನ ನಾನು, ಅದು ಬಜೆಟ್ ಫ್ರೆಂಡ್ಲಿ ಅಲ್ಲಿ ಸಿಗುತ್ತೆ ಅಂತ ನಿಮ್ಗೆ ಲಾಸ್ಟ್ ವಿಡಿಯೋದಲ್ಲಿ ನಾನು ಹೇಳಿದೀನಿ. ಆ ಒಂದು ಪ್ಯಾಲೆಟ್ ನ ನಾನು ಕೂಡ ಹಾಕಿರ್ತೀನಿ, ನೀವು ಅದನ್ನ ಪರ್ಚೇಸ್ ಮಾಡಿದ್ರೆ ಸಾಕು. ನೀವು ಅದನ್ನ ಆ ಒಂದು ಪ್ಯಾಲೆಟ್ ನ ನೀವೇನಾದ್ರೂ ಪರ್ಚೇಸ್ ಮಾಡಿದ್ರೆ ಕಲರ್ ಕರೆಕ್ಟಿಂಗ್ ಯೂಸ್ ಮಾಡ್ಬೋದು ನೀವು, ಮತ್ತೆ ಕನ್ಸೀಲರ್ಸ್ ಆಗಿ ಯೂಸ್ ಮಾಡ್ಬೋದು. ಮತ್ತೆ ನೀವು ಇವಾಗ ನೋಡಿ ಹೈಲೈಟ್ಸ್ ಮಾಡೋದಿಕ್ಕೆ ಮತ್ತೆ ಕಾಂಟೋರ್ ಮಾಡೋದಿಕ್ಕೆ ಎಲ್ಲದಕ್ಕೂ ಕೂಡ ಯೂಸ್ ಆಗುತ್ತೆ. ಸೊ ನೀವು ಅದೊಂದು ಪರ್ಚೇಸ್ ಮಾಡಿ. ಇನ್ನ ಫೌಂಡೇಶನ್, ಆಕ್ಚುಲಿ ಒಂದು ಲಿಕ್ವಿಡ್ ಫೌಂಡೇಶನ್ 2 ಶೇಡ್ ನ ನಾನು ನಿಮ್ಗೆ ಸಜೆಸ್ಟ್ ಮಾಡಿ ಹಾಕ್ತೀನಿ. ಒಂದು ಎಲೆಗರ್ಲು ಫೇರ್ ಮತ್ತೆ ಡಾರ್ಕ್ 2 ಹಾಕ್ತೀನಿ. ಇಲ್ಲ ನೀವು 3 ತಗೊಂತೀನಿ ಅಂತ ಅಂದ್ರೆ
ಫೇರ್, ಮೀಡಿಯಂ, ಡಾರ್ಕ್ ಇದನ್ನ ನಾನು ಶೇಡ್ ನೋಡ್ಬಿಟ್ಟು ಹಾಕ್ತೀನಿ. ಇಲ್ಲ ನಂಗೆ 3 ತಗೊಳಕ್ ಆಗಲ್ಲ ಅಂತಂದ್ರೆ ನೀವು ಫೇರ್ ಮತ್ತೆ ಡಾರ್ಕ್ ತಗೊಳ್ಳಿ. ಇಲ್ಲ ಅಂತ ಅಂದ್ರೆ ನಿಮ್ ಶೇಡ್ಗೆ ಸೂಟ್ ಆಗುವಂತ ಫೌಂಡೇಶನ್ ನ ನೀವು ಫಸ್ಟ್ ಟೈಮ್ ಏನಾದ್ರೂ ಪರ್ಚೇಸ್ ಮಾಡ್ತಿದ್ದೀರಾ ಅಂತಂದ್ರೆ ಆನ್ಲೈನ್ ಅಲ್ಲಿ ತಗೊಳ್ಬೇಡಿ. ನಿಮ್ ಶೇಡ್ಗೆ ಬೇಕು ಅಂತ ಅಂದ್ರೆ, ಇಲ್ಲ ಲೈಟ್ ಡಾರ್ಕ್ ಅಂದ್ರೆ ಆರಾಮಾಗಿ ತಗೋಬಹುದು. ಯಾಕಂದ್ರೆ ನಾನು ಮಿಕ್ಸ್ ಅಂಡ್ ಮ್ಯಾಚ್ ಮಾಡೋದು ನಿಮ್ಗೆ ಆರಾಮ್ಸೆ ನಿಮ್ಗೆ ಹೇಳ್ಕೊಟ್ಟಿದ್ದೀನಿ. 100% ನೀವು ಅದನ್ನ ನೋಡಿ ಆರಾಮಾಗಿ ಕಲಿಬಹುದು. ಸೊ ನೀವು ಕಲ್ತಿದ್ದೀರಾ ಅಂತಂದ್ರೆ ನಿಮ್ಗೆ ಯಾವ ಫೌಂಡೇಶನ್ ಇದ್ರೂ ಕೂಡ ನೀವು ಯಾವ ಶೇಡ್ ಬೇಕಾದ್ರೂ ಪ್ರಿಪೇರ್ ಮಾಡ್ಬೋದು. ಸೊ ನಿಮ್ಗೆ ಆ ಒಂದು ಆಕ್ಚುಲಿ ನೀವು ನಿಮ್ ಶೇಡ್ಗೆ ತಗೊಳೋದಕ್ಕಿಂತ ಲೈಟ್ ಟು ಡಾರ್ಕ್ ತಗೊಳ್ಳಿ. ಯಾಕಂತಂದ್ರೆ ನಿಮ್ ಶೇಡೇ ಎಲ್ಲಾ ಕ್ಲೈಂಟ್ ಇರೋದಿಲ್ಲ ಅಲ್ವಾ. ಇವಾಗ ಎಲ್ಲಾ ಕ್ಲೈಂಟ್ ಅವ್ರದ್ದು ಒಂದೇ ಸ್ಕಿನ್ ಶೇಡ್ ಇರೋದಿಲ್ಲ. ಆ ಶೇಡ್ ನ ನಾವು ಪ್ರಿಪೇರ್ ಮಾಡ್ಬೇಕು ಅಂತಂದ್ರೆ ನೀವು ಪ್ರಾಕ್ಟೀಸ್ ಮಾಡುವಾಗ ನೀವು ಮಿಕ್ಸ್ ಅಂಡ್ ಮ್ಯಾಚ್ ಮಾಡಿ ಕಲ್ತ್ರೇನೆ ನಿಮ್ಗೆ ಚೆನ್ನಾಗಿ ಕಲಿಯೋದು. ಸೊ ಅವಾಗ ನೀವು ಪರ್ಫೆಕ್ಟ್ ಆಗಿ ಕಲಿಯಕ್ಕಾಗೋದು. ಸೊ ಅದಕ್ಕೋಸ್ಕರ ನನ್ ಸಜೆಷನ್ ಏನಂತಂದ್ರೆ ಲೈಟ್ ಟು ಡಾರ್ಕ್ ತಗೊಳ್ಳಿ. ಇಲ್ಲ ನಾನು 3 ತಗೊಂತೀನಿ ಅಂದ್ರೆ ಲೈಟ್, ಮೀಡಿಯಂ, ಡಾರ್ಕ್ ತಗೊಳ್ಳಿ. ನಾನು ನಿಮ್ಗೆ ಪ್ರಿಫರ್ ಮಾಡೋದು ಎಲೆಗರ್ಲ್ ಫೌಂಡೇಶನ್ ನ ಮೀಡಿಯಂ, ಲೈಟ್ ಮತ್ತೆ ಡಾರ್ಕ್ ತಗೊಳ್ಳಿ. ಇಲ್ಲ ಲೈಟ್ ಅಥವಾ ಡಾರ್ಕ್ ನಾನು ನಿಮ್ಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಲೈಟ್ ಡಾರ್ಕ್ ಹಾಕಿರ್ತೀನಿ. ಅವೆರಡು ಫೌಂಡೇಶನ್ ಪರ್ಚೇಸ್ ಮಾಡಿ. ಇನ್ನು ಟ್ರಾನ್ಸ್ಲೂಷನ್ ಪೌಡರು ನಿಮ್ಗೆ ಇವಾಗ ಕಡಿಮೆ ಪ್ರೈಸ್ ಇಂದು ಅಂತ ಅಂದ್ರೆ ಸ್ವಿಸ್ ಬ್ಯೂಟಿಯಲ್ಲಿ ಬರುತ್ತೆ. ಇಲ್ಲ ನೀವು ಸ್ವಲ್ಪ ಹೈ ಎಂಡ್ ಅಲ್ಲಿ ನೋಡಿದ್ರೆ PSC ಅವ್ರದ್ದು ತಗೊಳ್ಳಿ. ಇವಾಗ ನೀವು ಪ್ರಾಕ್ಟೀಸ್ ಮಾಡೋದಿಕ್ಕೆ ಅಷ್ಟೇ ಅಂತ ಅಂದ್ರೆ ನೀವು ಪ್ರಾಕ್ಟೀಸ್ ಮಾಡೋದಕ್ಕೆ ಸ್ವಿಸ್ ಬ್ಯೂಟಿ ಅವ್ರದ್ದು ತಗೊಳ್ಳಿ. ನಾನು ಅದನ್ನ ಲಿಂಕ್ ಹಾಕಿರ್ತೀನಿ. ಇಲ್ಲ ನೀವು ಕ್ಲೈಂಟ್ಸ್ ಮೇಲ್ ಮಾಡ್ತೀನಿ ಅಂತ ಅಂದ್ರೆ PSC ಮಾಡಿ. ಯಾಕಂತಂದ್ರೆ ಅದರಲ್ಲಿ ಸ್ವೆಟ್ ಪ್ರೂಫ್, ಟ್ರಾನ್ಸ್ಪೋರ್ಟ್ ಪ್ರೂಫ್ ಎಲ್ಲ ಬರ್ಬೇಕು ಅಂತಂದ್ರೆ ನೀವು ಕಾಸ್ಟ್ಲಿ ಪ್ರಾಡಕ್ಟ್ಸ್ ನ ಹಾಕ್ಬೇಕಾಗತ್ತೆ. ಓಕೆ, ಇವಾಗ ನೀವು ಜಸ್ಟ್ ಪ್ರಾಕ್ಟೀಸ್ಗೆ ಅಂತಂದ್ರೆ ಸ್ವಿಸ್ ಬ್ಯೂಟಿ ತಗೋಬಹುದು. ಅವೆರಡು ಕೂಡ ನಾನು ನಿಮ್ಗೆ ಆಪ್ಷನ್ ಕೊಟ್ಟಿರ್ತೀನಿ. ನಿಮ್ ಬಜೆಟ್ ನೋಡ್ಕೊಂಡು ನೀವು ತಗೊಳ್ಳಿ. ಇನ್ನ ಐಬ್ರೋ ಪ್ಯಾಲೆಟ್ಸ್ಗೆ ನಾನು ನಿಮ್ಗೆ ಹಾಕಿರ್ತೀನಿ. ಇನ್ನ ಆಕ್ಚುಲಿ ಐ ಮೇಕಪ್ ಬಗ್ಗೆ ನಾನು ನಿಮ್ಗೆ ಡೀಟೇಲ್ ಕೊಟ್ಟಿಲ್ಲ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಐ ಮೇಕಪ್ ಸ್ಟಾರ್ಟ್ ಮಾಡ್ತೀನಿ. ನೀವು ಅದಕ್ಕೆ ನೀವು ಪರ್ಚೇಸ್ ಮಾಡಿ ಇಟ್ಕೊಂಡಿದ್ರೆ ನಿಮ್ಗೆ ಆ ವಿಡಿಯೋ ನೋಡಿದ ತಕ್ಷಣ ನಿಮ್ಗೆ ಪ್ರಾಕ್ಟೀಸ್ ಮಾಡೋದಕ್ಕೆ ಈಸಿ ಆಗುತ್ತೆ. ಸೊ ಐಬ್ರೋ ಪ್ಯಾಲೆಟ್ ಮತ್ತೆ ಐ ಶ್ಯಾಡೋಸು ಮತ್ತೆ ಕಾಜಲ್ಲು, ಐಲೈನರು ಪ್ರತಿಯೊಂದು ಕೂಡ ನಾನು ನಿಮ್ಗೆ ಮೆನ್ಷನ್ ಮಾಡಿರ್ತೀನಿ. ನೀವು ಡಿಸ್ಕ್ರಿಪ್ಷನ್ ಹೋಗಿ ಚೆಕ್ ಮಾಡಿ. ಮತ್ತೆ ನೆಕ್ಸ್ಟ್ ಏನ್ ಹಾಕ್ತೀವಿ, ಬ್ಲಶ್ ಕೂಡ ಅಷ್ಟೇ ಒಂದು ಬಜೆಟ್ ಫ್ರೆಂಡ್ಲಿ ಬ್ಲಶ್ ಮತ್ತೆ ಹೈಲೈಟರ್ ಇಷ್ಟನ್ನ ನಾನು ನಿಮ್ಗೆ ಸಜೆಸ್ಟ್ ಮಾಡ್ತೀನಿ. ಅದನ್ನ ಪರ್ಚೇಸ್ ಮಾಡಿ. ಮತ್ತೆ ಲಾಸ್ಟ್ ಅಲ್ಲಿ ಸೆಟ್ಟಿಂಗ್ ಸ್ಪ್ರೇ. ಇವಾಗ ನಾನು ಥಿಯರಿ ಕ್ಲಾಸ್ ನೀವು ಯಾರೆಲ್ಲ ನೋಡ್ತೀರಾ, ಇವಾಗ ನಾನು ಹೇಳ್ತಾ ಇರೋದು ಚೆನ್ನಾಗಿ ಅರ್ಥ ಆಗಿರತ್ತೆ. ಎಷ್ಟೊಂದು ಜನ ಥಿಯರಿ ಕ್ಲಾಸಸ್ನೇ ನೋಡ್ತಿಲ್ಲ. ಸೊ ಹಂಗೆ ಡೌಟ್ಸ್ ನ ಕೇಳ್ತಾ ಇದ್ದೀರಾ. ಸೊ ನಿಮ್ಗೆ ಹಂಗೆ ಡೌಟ್ಸ್ ನ ಕೇಳಿದ್ರೆ ನಿಮ್ ಡೌಟ್ ಯಾವತ್ತೂ ಕ್ಲಿಯರ್ ಆಗಲ್ಲ, ನಾನು ಹೇಳಿದ್ರು ಅರ್ಥ ಆಗಲ್ಲ. ಸೊ ಅದಕ್ಕೋಸ್ಕರ ನೀವು ಪ್ರತಿಯೊಂದು ಕ್ಲಾಸ್ನು ಕೂಡ ನೀವು ಅಟೆಂಡ್ ಮಾಡಿದ್ರೆ ನಿಮ್ಗೆ 100% ಅರ್ಥ ಆಗುತ್ತೆ. ಯಾರ್ಯಾರು ಫಾಲೋ ಮಾಡ್ತಿದ್ದೀರಾ ಅವ್ರಿಗೆ ನಾನು ಹೇಳ್ತಿರೋದು ಚೆನ್ನಾಗಿ ಅರ್ಥ ಆಗ್ತಿದೆ ಅಂತ ನನಗೆ ಗೊತ್ತು. ಬಟ್ ಯಾರೆಲ್ಲ ಅರ್ಧ ಬರ್ಧ ನೋಡಿದೀರಾ ಅವ್ರಿಗೆ ಕೆಲವೊಂದು ಅರ್ಥ ಆಗ್ತಿರಲ್ಲ. ಸೊ ಅದಕ್ಕೋಸ್ಕರ ಪ್ರೀವಿಯಸ್ ವಿಡಿಯೋಸ್ ನ ಕೂಡ ಹೋಗಿ ನೋಡಿ, ಅವಾಗ ನಿಮ್ಗೆ ಚೆನ್ನಾಗಿ ಅರ್ಥ ಆಗತ್ತೆ. ಇವತ್ತು ನಾವು ಡೇ 10 ವಿಡಿಯೋ ಮಾಡ್ತಾ ಇದೀವಿ. ಡೇ 1 ಇಂದನೂ ನೀವು ನೋಡ್ಕೊಳ್ತಾ ಬನ್ನಿ. ನಿಮ್ಗೆ ಏನಾದ್ರು ಎಲ್ಲ ಒಂದೇ ದಿನ ನೋಡಕ್ ಆಗಲ್ಲ ಅಂತಂದ್ರೆ ಬೇಡ, ಡೇ 1 ಒಂದಿನ ನೋಡಿ, ಡೇ 2 ಒಂದಿನ ನೋಡಿ, ಒಂದೊಂದೇ ಅರ್ಥ ಮಾಡ್ಕೊಳ್ತಾ ನೋಡಿ. ಓಕೆನಾ? ಇನ್ನ ನೆಕ್ಸ್ಟ್ ಇಷ್ಟು ಪ್ರಾಡಕ್ಟ್ಸ್ ನ ನಾನು ನಿಮ್ಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಬಜೆಟ್ ಫ್ರೆಂಡ್ಲಿ ಮತ್ತೆ ಬೆಸ್ಟ್ ಪ್ರಾಡಕ್ಟ್ಸ್. ನೀವೆಲ್ಲ ಕಲ್ತ ಮೇಲೆ ಬೇಕಾದ್ರೆ ನೀವು ಎಲೆಗಲ್ ಫೌಂಡೇಶನ್ ನೀವು ಕ್ಲೈಂಟ್ಸ್ ಮೇಲೂ ಯೂಸ್ ಮಾಡ್ಬೋದು, ಬ್ರೈಡ್ ಮೇಲೂ ಯೂಸ್ ಮಾಡ್ಬೋದು, ಅಷ್ಟು ಚೆನ್ನಾಗಿದೆ. ಇನ್ನ ನಿಮ್ಗೆ ಎಲ್ಲ ಕಲ್ತ ಮೇಲೆ ಇನ್ನು ಹೈ ಎಂಡ್ ಪ್ರಾಡಕ್ಟ್ಸ್ ಕೂಡ ನಾನು ಮುಂದೆ ನಿಮಗೆ ಲಾಸ್ಟ್ ಅಲ್ಲಿ ನಿಮ್ಗೆ ಇನ್ಫಾರ್ಮೇಶನ್ ಕೊಡ್ತಾ ಹೋಗ್ತೀನಿ. ಅವಾಗ ಇನ್ವೆಸ್ಟ್ ಮಾಡಿ. ಯಾಕಂತಂದ್ರೆ ಬಜೆಟ್ ಕೂಡ ಇರೋದಿಲ್ಲ ಅಲ್ವಾ. ಸೊ ಅದಕ್ಕೋಸ್ಕರ ಒಂದು ಬಜೆಟ್ ಫ್ರೆಂಡ್ಲಿಯಲ್ಲಿ ಇಷ್ಟು ಕಿಟ್ ನ ನೀವು ಪರ್ಚೇಸ್ ಮಾಡಿ ಇಟ್ಕೊಂಡ್ರೆ ನಿಮ್ಗೆ ಆಗತ್ತೆ. ಮತ್ತೆ ಬ್ರಷಸ್ ಅಷ್ಟೇ, ನಾನು ಯಾವ್ದಾವ್ದು ತಗೋಬೇಕು ಅಂತ ಲಿಂಕ್ ಹಾಕಿರ್ತೀನಿ. ಬ್ರಷಸ್ ಕೂಡ ನೀವು ತಗೊಳ್ಳಿ. ನಾನು ಬ್ರಷಸ್ ಬಗ್ಗೆ ಇನ್ಫಾರ್ಮೇಶನ್ ನಾನು ಒಂದೊಂದು ವಿಡಿಯೋದಲ್ಲೂ ನಾನು ಯಾವ್ಯಾವ ಬ್ರಷ್ ನ ಯೂಸ್ ಮಾಡ್ತಾ ಇದ್ದೀನಿ ಅದನ್ನ ಒಂದೊಂದೇ ನಾನು ಹೇಳ್ತಾ ಇದ್ದೀನಿ. ನಾನು ಏನಾದ್ರೂ ಒಂದೇ ದಿನ ನಿಮ್ಗೆ ಎಲ್ಲಾ ಬ್ರಷ್ ಹೇಳಿದ್ರೆ ಮರ್ತು ಹೋಗುತ್ತೆ. ಸೊ ಅದಕ್ಕೋಸ್ಕರ ನಾನು ಅವಾಗ ಯಾವ ಬ್ರಷ್ ಯೂಸ್ ಮಾಡ್ತಾ ಇದ್ದೀನಿ ಆ ಬ್ರಷ್ ನೇಮ್ ಹೇಳ್ತಾ ಬರ್ತಾ ಇದ್ದೀನಿ. ಸೊ ನಾನು ಇವಾಗ ನಿಮ್ಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಎಲ್ಲಾ ಬ್ರಷ್ ಹಾಕಿರ್ತೀನಿ, ನೀವು ಆರಾಮ್ಸೆ ಪರ್ಚೇಸ್ ಮಾಡ್ಬೋದು. ಓಕೆ, ಇನ್ನ ನೆಕ್ಸ್ಟ್ ಡೌಟ್ಸ್ ಕೇಳಿದಾರೆ ಅಲ್ವಾ. ಇವಾಗ ಒಂದು ಡೌಟ್ ಕ್ಲಿಯರ್ ಆಯ್ತು. ಇವಾಗ ಒಬ್ರು ಕೇಳಿದ್ರು ನನಗೆ ಯಾವ ಪ್ರಾಡಕ್ಟ್ಸ್ ತಗೋಬೇಕು ಅಂತ ಹೇಳಿ ಎಕ್ಸ್ಪ್ಲೈನ್ ಮಾಡಿ ಅಂತ ಎಲ್ಲ. ಸೊ ಅದ್ರದ್ದು ಇವಾಗ ಒಂದು ಡೌಟ್ ಕ್ಲಿಯರ್ ಆಯ್ತು. ಇನ್ನ ಒಬ್ರು ಕೇಳಿದಾರೆ, ಬ್ಲಾಕ್ ಸ್ಕಿನ್ ಟೋನ್ ಇದೆ ನಂದು, ನಾನು ಹೆಂಗ್ ಮೇಕಪ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ, ಅದನ್ನ ತೋರ್ಸ್ಕೊಡಿ ಅಂತ. ನೋಡಿ, ಈಗ ನಾನು ಬ್ಲಾಕ್ ಇರ್ಲಿ, ನೀವು ಒಂದು ಪ್ರೊಫೆಷನಲ್ ಮೇಕಪ್ ಆರ್ಟಿಸ್ಟ್ ಆಗಿದ್ದೀರಾ ಅಂತ ಅಂದ್ರೆ ಅವರು ವೈಟ್ ಆದ್ರೂ ಇರ್ಲಿ, ಬ್ಲಾಕ್ ಆದ್ರೂ ಇರ್ಲಿ, ಮೀಡಿಯಂ ಕಲರ್ ಆದ್ರೂ ಇರ್ಲಿ, ಹೆಂಗಾದ್ರೂ ಇರ್ಲಿ, ನೀವು ಎಲ್ಲಾರ್ಗು ಮೇಕಪ್ ಮಾಡೋ ಸ್ಕಿಲ್ ನೀವು ಕಲಿಬೇಕಾಗತ್ತೆ. ಇದನ್ನೆಲ್ಲ ಕಲಿಬೇಕು ಅಂತ ಅಂದ್ರೆ ಥಿಯರಿ ಕ್ಲಾಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನೀವು ಥಿಯರಿ ಕ್ಲಾಸ್ ನ ನೋಡಿಲ್ಲ, ಹಾಗೆ ಕಮೆಂಟ್ ಮಾಡಿದೀರಾ ಅಂತ ನನಗೆ ಗೊತ್ತಾಯ್ತು. ಸೊ ಅದಕ್ಕೋಸ್ಕರ ನಾನು
ನಿಮ್ಗೆ ಹೇಳ್ತಾ ಇದೀನಿ, ಹೋಗಿ ಥಿಯರಿ ಕ್ಲಾಸ್ ನೋಡಿ. ನೋಡಿ ಇವಾಗ ನಾನು ಎಲ್ಲಾ ಸ್ಕಿನ್ ಟೋನು, ಇವಾಗ ಅಂಡರ್ ಟೋನ್ ಬಗ್ಗೆ, ಸ್ಕಿನ್ ಟೋನ್ ಬಗ್ಗೆ, ಸ್ಕಿನ್ ಟೈಪ್ ಬಗ್ಗೆ ಡೀಟೇಲ್ ಆಗಿ ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿದೀನಿ. ಈಗ ಫಾರ್ ಎಕ್ಸಾಂಪಲ್ ಫೇರ್ ಇದಾರೆ ಅನ್ಬಿಟ್ಟು ಅವ್ರನ್ನ ಡಾರ್ಕ್ ಮಾಡಬಾರ್ದು. ಇವಾಗ ಡಾರ್ಕ್ ಇದಾರೆ ಅಂದ್ಬಿಟ್ಟು ಅವ್ರನ್ನ ಫೇರ್ ಮಾಡಬಾರ್ದು. ಅವ್ರ ಸ್ಕಿನ್ ಟೋನ್ ಏನಿದೆ ಅದೇ ಸ್ಕಿನ್ ಟೋನ್ಗೆ ನಾವು ಮೇಕಪ್ ಮಾಡ್ಬೇಕು. ಇವಾಗ ಫೇರ್ ಇದಾರೆ ಅಂದ ತಕ್ಷಣ ಅವರು ತುಂಬಾ ಬ್ಯೂಟಿಫುಲ್ ಆಗಿದ್ದಾರೆ ಅಂತ ಅರ್ಥ ಅಲ್ಲ. ಬ್ಲಾಕ್ ಇದಾರೆ ಅಂತ ಅಂದ್ರೆ ನಾನು ಬ್ಲಾಕ್ ಇದೀನಿ, ನಾನು ಚೆನ್ನಾಗಿಲ್ಲ ಅಂತ ನೀವು ಅನ್ಕೊಳ್ಳೋದಿಕ್ಕೆ ಹೋಗ್ಬೇಡಿ. ಆಕ್ಚುಲಿ ಫೀಚರ್ಸ್ ಇಂದ ನಾವು ಚೆನ್ನಾಗಿಲ್ದೇ ಇರೋದು ಡಿಸೈಡ್ ಆಗುತ್ತೆ. ತುಂಬಾ ಫೇರ್ ಇದ್ರು ಕೂಡ ಅವ್ರೇನು ತುಂಬಾ ಚೆನ್ನಾಗಿದ್ದಾರೆ ಅಂತಲ್ಲ, ಅವ್ರಿಗೆ ಫೀಚರ್ಸ್ ಕೂಡ ಚೆನ್ನಾಗಿರ್ಬೇಕು. ಕೆಲವೊಬ್ರು ಬ್ಲಾಕ್ ಇದ್ರು ಕೂಡ ಲಕ್ಷಣವಾಗಿರ್ತಾರೆ. ಸೊ ಅವ್ರಿಗೆ ಫೀಚರ್ಸ್, ಇವಾಗ ಮೇಕಪ್ ಅಂತ ಅಂದ್ರೆ ನಾವು ಏನ್ ಗೊತ್ತಾ, ನಮ್ಮಲ್ಲಿರುವಂತ ಫೀಚರ್ಸ್ ನ ಎನ್ಹಾನ್ಸ್ ಮಾಡಿ ನಾವು ಇನ್ನ ಬ್ಯೂಟಿಫುಲ್ ಆಗಿ ತೋರ್ಸೋದನ್ನೇ ಮೇಕಪ್ ಅಂತೀವಿ. ಅದ್ ಬಿಟ್ಬಿಟ್ಟು ನಾವು ಬ್ಲಾಕ್ ಇರೋರ್ನ ವೈಟ್ ಮಾಡಿ ತೋರ್ಸೋದು, ವೈಟ್ ಇರೋರ್ನ ಬ್ಲಾಕ್ ಮಾಡಿ ತೋರ್ಸೋದು ಮೇಕಪ್ ಅಲ್ಲ. ನಾನು ಇನ್ನೊಂದ್ಸರಿ ಹೇಳ್ತಾ ಇದ್ದೀನಿ, ಆದಷ್ಟು ನ್ಯಾಚುರಲ್ ಆಗಿ ಮೇಕಪ್ ನ ಮಾಡ್ಕೊಳ್ಳಿ, ಅವಾಗೆ ಚೆನ್ನಾಗಿ ಕಾಣಿಸೋದು. ಇವಾಗ ನಿಮ್ ಸ್ಕಿನ್ ಟೋನ್ ಬ್ಲಾಕ್ ಇದೆ ಅಂತಾನೆ ನೀವು ಅದೇ ಸ್ಕಿನ್ ಶೇಡ್ ನೇ ಯೂಸ್ ಮಾಡಿ, ನೀವು ಲೈಟ್ ಸ್ಕಿನ್ ಶೇಡ್ಸ್ ನ ಯೂಸ್ ಮಾಡಬೇಡಿ. ಓಕೆನಾ? ಈ ಒಂದು ಕ್ವಶನ್ಗೆ ಆನ್ಸರ್ ಸಿಕ್ತು ಅಂತ ಅನ್ಸುತ್ತೆ. ಇನ್ನ ನೆಕ್ಸ್ಟ್ ಪಿಗ್ಮೆಂಟೇಷನ್ಸ್ ಅಂಡ್ ಪೋರ್ಸ್ ಇರೋರ್ಗೆ ಹೇಗ್ ಮೇಕಪ್ ಮಾಡ್ಬೇಕು ತಿಳಿಸ್ಕೊಡಿ ಅಂತ ಹೇಳಿದೀರಾ. ನಾನು ಕ್ಲಾಸಸ್ ಅಲ್ಲಿ ಹೇಳಿದೀನಿ ನೋಡಿ. ಈಗ ನಾನು ಕಲರ್ ಥಿಯರಿ ಹೇಳಿದೀನಿ. ಕಲರ್ ಥಿಯರಿ ಏನಕ್ಕೆ ಇಂಪಾರ್ಟೆಂಟ್ ಅಂತ ನಾನು ಅವಾಗ ಅಷ್ಟು ಹೇಳ್ತಾ ಇದ್ದೆ ಅಂತಂದ್ರೆ, ನೋಡಿ ಇವಾಗ ಪಿಗ್ಮೆಂಟೇಷನ್ ಯಾವ ಕಲರ್ ಇರುತ್ತೆ? ಡಾರ್ಕ್ ಇರುತ್ತಲ್ವಾ. ಈಗ ಅಂಡರ್ ಐ ಡಾರ್ಕ್ನೆಸ್ ನ ಹೈಡ್ ಮಾಡಕ್ಕೆ ಆರೆಂಜ್ ಕರೆಕ್ಟರ್ ಯೂಸ್ ಮಾಡ್ತೀವಿ ಅಂತಂದ್ರೆ, ಪಿಗ್ಮೆಂಟೇಷನ್ ಹೈಡ್ ಮಾಡಕ್ಕೂ ಕೂಡ ನಾವು ಆರೆಂಜ್ ಕರೆಕ್ಟರ್ ನೇ ಯೂಸ್ ಮಾಡ್ತೀವಿ. ಸೊ ಅದಕ್ಕೆ ನಾನು ಕಲರ್ ಥಿಯರಿ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳಿದ್ದು. ಮ್ಯಾಮ್ ನೀವು ಯಾರು ಕಮೆಂಟ್ ಮಾಡಿದೀರಾ ಅವ್ರು ಏನಾದ್ರು ಈ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ನೀವು ಥಿಯರಿ ಕ್ಲಾಸಸ್ ನ ನೋಡಿ, ನಿಮ್ಗೆ ಚೆನ್ನಾಗಿ ಅರ್ಥ ಆಗತ್ತೆ. ಇನ್ನ ಪೋರ್ಸ್ ಇರೋರ್ಗೆ ನಾವು ಏನ್ ಯೂಸ್ ಮಾಡ್ಬೇಕು, ಇವಾಗ ಹೆಂಗ್ ಮೇಕಪ್ ಮಾಡ್ಬೇಕು ಅಂತಂದ್ರೆ, ಇವಾಗ ಪೋರ್ಸ್ ಇರೋರ್ಗೆ ನಾವು ಪ್ರೈಮರ್ನ ಪೋರ್ಸ್ ನ ಕವರ್ ಮಾಡುವಂತ ಪ್ರೈಮರ್ಸ್ ಹಾಕ್ಬೇಕು. ಸಿಲಿಕಾನ್ ಬೇಸ್ಡ್ ಪ್ರೈಮರ್ ನ ಯೂಸ್ ಮಾಡ್ಬೇಕು. ಪೋರ್ ಮಿನಿಮೈಸರ್ ಪ್ರೈಮರ್ ನ ಯೂಸ್ ಮಾಡ್ಬೇಕು ಅಷ್ಟೇ, ಇನ್ನೇನು ಇಲ್ಲ. ಸೊ ಈ ರೀತಿ ನಾವು ಪ್ರೊಸೀಜರ್ ನ ಮಾಡ್ತಾ ಹೋದ್ರೆ ನಮಗೆ ಫ್ಲಾಲೆಸ್ ಆಗಿ ಬರುತ್ತೆ. ಇನ್ನ ಪೋರ್ಸ್ ಇರೋರ್ಗೆಲ್ಲ ನಾವು ಆಯಿಲ್ ಬೇಸ್ಡ್ ಮಾಯಿಶ್ಚರೈಸರ್ಸ್ ಹಾಕ್ಬಾರ್ದು. ಆಯಿಲ್ ಬೇಸ್ಡ್ ಇರುವಂತ ಫೌಂಡೇಶನ್ಸ್ ನೆಲ್ಲ ಯೂಸ್ ಮಾಡಬಾರ್ದು. ಓಕೆನಾ? ಯಾಕಂತಂದ್ರೆ ಅವರು ಪೋರ್ಸ್ ಇಂದ ಆಲ್ರೆಡಿ ಆಯಿಲ್ ಬರ್ತಾ ಇರತ್ತೆ, ಆಲ್ರೆಡಿ ಅವರು ಸ್ಕಿನ್ ಒಳಗಿಂದಾನೆ ಆಯಿಲ್ ಪ್ರೊಡ್ಯೂಸ್ ಆಗ್ತಾ ಇರತ್ತೆ. ನಾವ್ ಇನ್ನೂ ಆಯಿಲ್ ಬೇಸ್ಡ್ ಏನಾದ್ರು ಪ್ರಾಡಕ್ಟ್ ಏನಾದ್ರು ಹಾಕಿದ್ರೆ ಅದು ಇನ್ನೂ ಆಯಿಲಿ ಆಗಿ ಸ್ಟೇ ಆಗಲ್ಲ ಮೇಕಪ್, ಸೊ ರಿಮೂವ್ ಆಗ್ಬಿಡತ್ತೆ. ಓಕೆನಾ? ಇನ್ನ ನೆಕ್ಸ್ಟ್ ಒಬ್ರು ಕಮೆಂಟ್ ಮಾಡಿದ್ದಾರೆ, ಏನೇ ಕ್ರೀಮ್ ಹಾಕಿದ್ರು ಬ್ಲಾಕ್ ಆಗುತ್ತೆ ಸ್ವಲ್ಪ ಟೈಮ್ ಆದ್ಮೇಲೆ ಅಂತ ಹೇಳ್ತಿದ್ದಾರೆ. ಆಕ್ಚುಲಿ ನೀವು ಡೈಲಿ ಯೂಸ್ಡ್ ಕ್ರೀಮ್ ಹೇಳ್ತಾ ಇದ್ದೀರಾ ಅಥವಾ ಫೌಂಡೇಶನ್ ಹೇಳ್ತಾ ಇದ್ದೀರಾ ಅಂತ ಗೊತ್ತಾಗ್ತಿಲ್ಲ ನಂಗೆ. ಈಗ ಫಾರ್ ಎಕ್ಸಾಂಪಲ್ ಫೌಂಡೇಶನ್ ನಿಮ್ಗೆ ಏನಾದ್ರು ಬ್ಲಾಕ್ ಆಗ್ತಿದೆ ಅಂತ ಏನಾದ್ರು ಅಂದ್ರೆ ಏನ್ ಪ್ರಾಬ್ಲಮ್ ಇರುತ್ತೆ, ನಿಮ್ಗೆ ಅದನ್ನ ಆಕ್ಸಿಡೈಸ್ ಆಗೋದು ಅಂತ ಹೇಳ್ತಾರೆ. ಇವಾಗ ನಾವು ಫೌಂಡೇಶನ್ ನ ಹಾಕದೆ ಒಂದ್ ಶೇಡು, ಆಮೇಲೆ ಡಾರ್ಕ್ ಆಗ್ಬಿಡತ್ತೆ. ಅದಕ್ಕೆ ಕಾರಣ ಏನು ಅಂತಂದ್ರೆ, ನಾವು ಮೇಕಪ್ಗೆ ಮುಂಚೆ ನಾವು ಹೇರ್ಸ್ ನ ರಿಮೂವ್ ಮಾಡ್ಬೇಕು, ಫೇಶಿಯಲ್ ಹೇರ್ ನ ರಿಮೂವ್ ಮಾಡ್ಲೇಬೇಕು. ಇಲ್ಲ ಅಂತಂದ್ರೆ ಅದು ನಿಮ್ಗೆ ಡಾರ್ಕ್ ಆಗಿ ಕಾಣಿಸುತ್ತೆ. ಇಲ್ಲ ಅಂತಂದ್ರೆ ಇನ್ನೊಂದ್ ಏನ್ ಪ್ರಾಬ್ಲಮ್ ಆಗತ್ತೆ ಅಂತಂದ್ರೆ, ನೀವು ಫೌಂಡೇಶನ್ ಶೇಡ್ ನ ನೀಟಾಗಿ ಚೂಸ್ ಮಾಡಿರಲ್ಲ, ಇದು ಆಗಿರುತ್ತೆ. ಮತ್ತೆ ಸ್ಕಿನ್ ಪ್ರೆಪ್ ಎಲ್ಲ ನೀಟಾಗಿ ಮಾಡಿರೋದಿಲ್ಲ. ಸೊ ಅದಕ್ಕೆ ಸ್ಕಿನ್ ಆಕ್ಸಿಡೈಸ್ ಆಕ್ಚುಲಿ ಆಗ್ತಾ ಇರತ್ತೆ ಪ್ರಾಡಕ್ಟ್ ಎಲ್ಲ. ಸ್ಕಿನ್ ಪ್ರೆಪ್ ಮತ್ತೆ ಬೇಸ್ ನಾವು ನೀಟಾಗಿ ಮಾಡಿದ್ರೆ ಯಾವುದೇ ಕಾರಣಕ್ಕೂ ಆಗೋದಿಲ್ಲ. ಮತ್ತೆ ನೀವು ಹೇರ್ ಏನಾದ್ರು ರಿಮೂವ್ ಮಾಡಿಲ್ಲ, ಫೇಶಿಯಲ್ ಹೇರ್ ಏನಾದ್ರು ರಿಮೂವ್ ಮಾಡಿಲ್ಲ ಅಂತ ಅಂದ್ರೆ ಖಂಡಿತವಾಗ್ಲೂ ಬ್ಲಾಕ್ ಆಗುತ್ತೆ. ಇದು ಮೇಕಪ್ ಅಲ್ಲಿ ನಾನು ಹೇಳ್ತಾ ಇದ್ದೀನಿ. ಇನ್ನ ಏನಾದ್ರೂ ಡೈಲಿ ಪ್ರಾಡಕ್ಟ್ಸ್ ಏನಾದ್ರು ಯೂಸ್ ಮಾಡಿ ಏನಾದ್ರು ಬ್ಲಾಕ್ ಆಗ್ತಿದೆ ಅಂತಂದ್ರೆ, ನಿಮ್ ಸ್ಕಿನ್ ಏನಾದ್ರು ಸೆನ್ಸಿಟಿವ್ ಇದೆ ಅಂತಂದ್ರೆ ಡರ್ಮಟಾಲಜಿಸ್ಟ್ ನ ಕನ್ಸಲ್ಟ್ ಮಾಡ್ಬಿಟ್ಟು ನೀವು ಅವ್ರ ಹತ್ರ ಸಜೆಷನ್ ತಗೊಂಡು ಕ್ರೀಮ್ಸ್ ನ ಯೂಸ್ ಮಾಡಿ ಅಂತಾನೆ ಹೇಳ್ತೀನಿ. ಯಾಕಂದ್ರೆ ಸೆನ್ಸಿಟಿವ್ ಸ್ಕಿನ್ ಇರೋರ್ಗೆ ನಾನು ಆದಷ್ಟು ಡರ್ಮಟಾಲಜಿಸ್ಟ್ ನ ಸಜೆಷನ್ ತಗೊಳ್ಳಿ ಅಂತಾನೆ ನಾನು ನಿಮ್ಗೆ ಹೇಳ್ತೀನಿ. ಓಕೆನಾ? ಇನ್ನ ನೆಕ್ಸ್ಟ್ ಯಾವ ಸೆರಮ್ ಬೆಸ್ಟ್ ಹೇಳಿ ಅಂತ ಹೇಳಿದೀರಾ. ಆಕ್ಚುಲಿ ಸೆರಮ್ಸ್ ನ ನೀವು ಮೇಕಪ್ ಅಲ್ಲಿ ಯೂಸ್ ಮಾಡಿದ್ರೆ ಏನಾಗುತ್ತೆ ಗೊತ್ತಾ,
ಆಕ್ಚುಲಿ ಇವಾಗ ಈ ಸಮ್ಮರ್ ಅಲ್ಲಿ ಏನಾದ್ರು ನೀವು ಸೆರಮ್ಸ್ ಏನಾದ್ರು ಯೂಸ್ ಮಾಡಿದ್ರೆ ಆಲ್ರೆಡಿ ಅವ್ರಿಗೆ ಸ್ವೆಟ್ ಆಯಿಲಿ ಎಲ್ಲ ಬರ್ತಾ ಇರುತ್ತೆ. ನೀವು ಸೆರಮ್ ಹಾಕಿದ್ರೆ ಲಾಂಗ್ ಲಾಸ್ಟಿಂಗ್ ಇರೋದಿಲ್ಲ. ಸೊ ನೀವು ಮೇಕಪ್ ಅಲ್ಲಿ ಸೆರಮ್ಸ್ ನ ಯೂಸ್ ಮಾಡೋದು ಅವಾಯ್ಡ್ ಮಾಡೋದೇ ಬೆಟರ್ ನನ್ ಕೇಳೋದಾದ್ರೆ. ಅದು ಡ್ರೈ ಸ್ಕಿನ್ ಅವ್ರಿಗೆ ಸೆರಮ್ ಸೆಟ್ ಆಗ್ಬೋದು ಅಂತ ನೀವು ಅಂದ್ರೂ ಕೂಡ ಅದು ಮೇಕಪ್ ಲಾಂಗ್ ಲಾಸ್ಟಿಂಗ್ ಇರಲ್ಲ. ಇನ್ನ ಸೆರಮ್ ಫೌಂಡೇಶನ್ಸ್ ಕೂಡ ಇರುತ್ತೆ. ನಾನು ನಿಮ್ಗೆ ಪ್ರೀವಿಯಸ್ ವಿಡಿಯೋದಲ್ಲಿ ತೋರಿಸಿದ್ದೆ. ಬೇಕಂತಂದ್ರೆ ಈಗ್ಲೂ ನಾನೊಂದು ತೋರಿಸ್ತೀನಿ ನಿಮ್ಗೆ ಸೆರಮ್ ಫೌಂಡೇಶನ್. ಅದು ಅಷ್ಟೇ ಲಾಂಗ್ ಲಾಸ್ಟಿಂಗ್ ಇರೋದಿಲ್ಲ. ಜಸ್ಟ್ ಸ್ವಲ್ಪ ಹೊತ್ತಿಗೆನೆ ಹೋಗ್ಬಿಡುತ್ತೆ. ಯಾಕಂತ ಅಂದ್ರೆ ಮೇಕಪ್ ಅಲ್ಲಿ ನೋಡಿ ಇದೆಲ್ಲ ಸೆರಮ್ ಫೌಂಡೇಶನ್. ನೋಡಿ ಇದು ಸೆರಮ್ ಫೌಂಡೇಶನ್. ಎಷ್ಟು ತೆಳುವಾಗಿದೆ ಅಂತಂದ್ರೆ ಬ್ಲೆಂಡಿಂಗ್ ಈಸಿ ಆಗತ್ತೆ, ಬಟ್ ಜಾಸ್ತಿ ಹೊತ್ತು ಸ್ಟೇ ಆಗಲ್ಲ. ಇದ್ರ ಜೊತೆ ನಮ್ಮ ಬಾಡಿಯಲ್ಲೂ ಕೂಡ ನಮ್ ಆಯಿಲ್ ಪ್ರೊಡ್ಯೂಸ್ ಆದ್ರೆ ಇದು ಜಾಸ್ತಿ ಹೊತ್ತು ಸ್ಟೇ ಇರೋದಿಲ್ಲ. ಬಟ್ ಶೈನಿ ಆಗಿ ಅಂತೂ ಕಾಣಿಸುತ್ತೆ, ಬಟ್ ಇದು ಜಾಸ್ತಿ ಹೊತ್ತು ಸ್ಟೇ ಇರೋದಿಲ್ಲ. ಸೊ ಅದಕ್ಕೋಸ್ಕರ ಇದನ್ನೆಲ್ಲ ನೀವು ಡೈಲಿ ಬೇಸ್ಡ್ ಆಗಿ ಯೂಸ್ ಮಾಡ್ಬೋದೇ ಹೊರ್ತು ಮೇಕಪ್ ಅಲ್ಲಿ ಲಾಂಗ್ ಸ್ಟೇ ಇರೋದಿಲ್ಲ. ನೀವು ಈ ಒಂದು ಸಮ್ಮರ್ ಅಲ್ಲಂತೂ ಸೆರಮ್ಸ್ ನ ಸ್ಕಿಪ್ ಮಾಡೋದೇ ಬೆಟರ್ ಅಂತಾನೆ ನನ್ನ ಸಜೆಷನ್. ಇಲ್ಲ ನೀವು ಡೈಲಿ ಯೂಸ್ಗೆ ಸ್ಕಿನ್ ಕೇರ್ಗೆ ಅಂತ ಅಂದ್ರೆ ನಿಮ್ ಡರ್ಮಟಾಲಜಿಸ್ಟ್ ನ ಆಕ್ಚುಲಿ ಸಜೆಷನ್ ತಗೊಳ್ಳೋದು ಬೆಟರು. ಯಾಕಂತಂದ್ರೆ ಸ್ಕಿನ್ ಕೇರ್ ಡೈಲಿ ಯೂಸ್ಗೆ ಅಂತ ಅಂದ್ರೆ ನೀವು ಮೇಕಪ್ ಆರ್ಟಿಸ್ಟ್ ಗಿಂತ ಡರ್ಮಟಾಲಜಿಸ್ಟ್ ಸಜೆಷನ್ ತಗೋಬೇಕು ಅಂತಾನೆ ನಾನು ಹೇಳ್ತೀನಿ. ಯಾಕಂದ್ರೆ ಅಂದ್ರೆ ಮೇಕಪ್ ಹೇಗ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಮಾತ್ರ ಮೇಕಪ್ ಆರ್ಟಿಸ್ಟ್ಗೆ ಮತ್ತೆ ಸ್ಕಿನ್ ಟೈಪ್ ಇದ್ರ ಬಗ್ಗೆ ಗೊತ್ತಿರುತ್ತೆ. ಇವಾಗ ಸೆನ್ಸಿಟಿವ್ ಇರೋರ್ಗೆಲ್ಲ ಮೇಕಪ್ ಆರ್ಟಿಸ್ಟ್ ಆಕ್ಚುಲಿ ಎಲ್ಲಾ ಪ್ರಾಡಕ್ಟ್ಸ್ ಸಜೆಸ್ಟ್ ಮಾಡಕ್ಕಾಗಲ್ಲ, ಕೆಲವೊಂದು ಸಜೆಸ್ಟ್ ಮಾಡ್ಬೋದಷ್ಟೇ. ಸೊ ಡರ್ಮಟಾಲಜಿಸ್ಟೇ ಅವರಿಗೆ ಬೆಸ್ಟ್ ಆಗಿರ್ತಾರೆ. ಮತ್ತೆ ಸೆರಮ್ಸ್ ಎಲ್ಲ ಯೂಸ್ ಮಾಡುವಾಗ ಸೆರಮ್ಸು ಸನ್ಸ್ಕ್ರೀನ್ಸು ಇದನ್ನೆಲ್ಲ ಪರ್ಚೇಸ್ ಮಾಡುವಾಗ ನೀವು ಡರ್ಮಟಾಲಜಿಸ್ಟ್ನೇ ನೀವು ಕನ್ಸಲ್ಟ್ ಮಾಡಿ. ಓಕೆ, ಇನ್ನು ಎಷ್ಟೊಂದ್ ಜನ ತುಂಬಾ ಚೆನ್ನಾಗಿ ಪಾಸಿಟಿವ್ ಆಗಿ ಕಮೆಂಟ್ ಮಾಡ್ತಾ ಇದ್ದೀರಾ. ನನಗಂತೂ ತುಂಬಾ ಖುಷಿ ಆಗ್ತಾ ಇದೆ. ನಿಮ್ ಕಮೆಂಟ್ ನ ನೋಡ್ತಾ ಇದ್ರಷ್ಟು ನೋಡ್ತಾ 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 ನನಗೆ ಆಕ್ಚುಲಿ ಎಷ್ಟೇ ಬ್ಯುಸಿ ಇದ್ರು ಕೂಡ ನಾನು ಕ್ಲಾಸ್ ನಾನು ಕಂಟಿನ್ಯೂ ಮಾಡ್ಲೇಬೇಕು ಅಂತ ನನಗೆ ಅನ್ನಿಸ್ತಾ ಇದೆ. ಅಷ್ಟು ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದ್ದೀರಾ. ಇದೇ ರೀತಿ ನಿಮ್ ಸಪೋರ್ಟ್ ನನಗೆ ಖಂಡಿತವಾಗ್ಲೂ ಬೇಕು. ನೀವು ಇದೇ ರೀತಿ ಸಪೋರ್ಟ್ ಮಾಡ್ತಾ ಇದ್ರೆ ನನಗೂ ಕೂಡ ಖುಷಿ ಆಗತ್ತೆ ಇನ್ನು ಹೆಚ್ಚೆಚ್ಚು ಕ್ಲಾಸ್ ನ ಮಾಡೋದಿಕ್ಕೆ. ಇನ್ನು ಇವತ್ತಿನ ಕ್ಲಾಸ್ ಹೇಗ್ ಅನ್ನಿಸ್ತು, ನಿಮ್ಗೆ ಡೌಟ್ಸ್ ಕ್ಲಿಯರ್ ಆಗಿದ್ಯಾ ಇಲ್ವಾ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ ಕಮೆಂಟ್ ಮೂಲಕ ತಿಳಿಸಿ, ನಾನು ಖಂಡಿತವಾಗ್ಲೂ ನಿಮ್ಗೆ ಡೌಟ್ಸ್ ನ ಕ್ಲಿಯರ್ ಮಾಡ್ತೀನಿ. ಇನ್ನ ನೀವೆಲ್ಲರೂ ತುಂಬಾ ಚೆನ್ನಾಗಿ ಎಲ್ಲರೂ ಕೂಡ ಪಾಸಿಟಿವ್ ಆಗಿ ಕಮೆಂಟ್ಸ್ ನ ಹಾಕ್ತಾ ಇದ್ದೀರಾ. ಸೊ ನನ್ಗೆ ಕಮೆಂಟ್ ಓದೋದಕ್ಕೆ ಒಂಥರ ಖುಷಿ ಅನ್ನಿಸ್ತಾ ಇದೆ. ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ನನ್ಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ, ಕಮೆಂಟ್ಸ್ ಮಾಡ್ತಾ ಇದ್ದೀರಾ, ಮತ್ತೆ ಲೈಕ್ ಮಾಡ್ತಾ ಇದ್ದೀರಾ, ಸಬ್ಸ್ಕ್ರೈಬರ್ಸ್ ಆಗಿದ್ದೀರಾ, ಆಲ್ರೆಡಿ ಸಬ್ಸ್ಕ್ರೈಬರ್ಸ್ ಇದ್ದೀರಾ, ಇನ್ ಮುಂದೆ ಯಾರ್ಯಾರು ಹಾಕ್ತಿದ್ದೀರಾ ಎಲ್ರಿಗೂ ಕೂಡ ನಾನು ಥ್ಯಾಂಕ್ ಯು ಸೋ ಮಚ್ ಅಂತಾನೆ ಹೇಳ್ತೀನಿ. ಯಾಕಂತಂದ್ರೆ ಒಂದು ಮೇಕಪ್ ವಿಡಿಯೋ ಮಾಡೋದಿಕ್ಕೆ ಎಷ್ಟು ಎಫರ್ಟ್ ಬೇಕು ಅಂತ ಅಂದ್ರೆ, ಇವಾಗ ನೋಡಿ ಪ್ರಾಡಕ್ಟ್ಸ್ ಎಲ್ಲ ನಾವು ಯೂಸ್ ಮಾಡುವಾಗ ನಮ್ಗೆ ಇವಾಗ ಆಕ್ಚುಲಿ ಒಬ್ರಿಗೆ ಒಂದು ಮೇಕಪ್ ಮಾಡಿದ್ರು ಇವಾಗ ಮಿನಿಮಮ್ ಅಂದ್ರೂ ಒಂದು 5000 ಆದ್ರೂ ಬರುತ್ತೆ. ಬಟ್ ನಾವು ಒಂದ್ಸರಿ ಮೇಕಪ್ ಕ್ಲಾಸ್ ಅಲ್ಲಿ ನಮ್ದು ಪ್ರಾಡಕ್ಟ್ಸ್ ನೆಲ್ಲ ಯೂಸ್ ಮಾಡ್ತಿರ್ತೀವಲ್ಲ ಅದೆಲ್ಲ ಲಾಸ್ ಆಗ್ತಾ ಇರುತ್ತೆ. ಮತ್ತೆ ಇನ್ನೊಂದೇನು ಅಂತಂದ್ರೆ ಇದು ಟೈಮ್ ತಗೊಳುತ್ತೆ ತುಂಬಾ ಮೇಕಪ್ ಕ್ಲಾಸ್ ನ ಮಾಡೋದಿಕ್ಕೆ. ಮತ್ತೆ ಏನಂದ್ರೆ ಡಿಸ್ಟರ್ಬೆನ್ಸ್ ಇರಬಾರ್ದು ಅಂದ್ಬಿಟ್ಟು ನಾನ್ ಆಕ್ಚುಲಿ ಈ ಒಂದು ಮೇಕಪ್ ಕ್ಲಾಸಸ್ ನ ಮಾಡೋದೇನೆ ನೈಟ್ 10 o'clock ಮೇಲೆ. ಆಕ್ಚುಲಿ ಲಾಸ್ಟ್ ಕ್ಲಾಸ್ ನಾನು ಆಫ್ಟರ್ನೂನ್ ಮಾಡಿದೆ. ಆಫ್ಟರ್ನೂನ್ ಡಿಸ್ಟರ್ಬೆನ್ಸ್ ಇರೋದಕ್ಕೇನೆ ನನಗೆ ಪೂರ್ತಿ ಇನ್ಫಾರ್ಮೇಶನ್ ಕೊಡೋದಿಕ್ಕೆ ಆಗಿಲ್ಲ. ಸೊ ಅದಕ್ಕೋಸ್ಕರ ನಾನು ಈ ಒಂದು ಕ್ಲಾಸ್ ಅಲ್ಲಿ ಮತ್ತೆ ಅದನ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನೋಡಿ ಇಷ್ಟೆಲ್ಲ ಪ್ರಾಬ್ಲಮ್ಸ್ ಆಗತ್ತೆ. ಸೊ ಅದಕ್ಕೋಸ್ಕರನೇ ನಾನು ಹೇಳ್ತಾ ಇದ್ದೀನಿ, ನೀವೆಲ್ಲ ಇಷ್ಟೆಲ್ಲ ಪ್ರಾಬ್ಲಮ್ಸ್ ಮಾಡ್ಕೊಂಡು ಮತ್ತೆ ಎಡಿಟಿಂಗ್ ಮಾಡೋದು ಅಷ್ಟೇ ತುಂಬಾ ಟೈಮ್ ತಗೊಳುತ್ತೆ. ಮತ್ತೆ ಥಂಬ್ನೈಲ್ ಮಾಡೋದು ಇದೆಲ್ಲ ಒಂದು ವಿಡಿಯೋ ಅಪ್ಲೋಡ್ ಮಾಡೋದಕ್ಕೆ ಇಷ್ಟೆಲ್ಲ ಪ್ರೊಸೀಜರ್ ಇರುತ್ತೆ. ಸೊ ಇಷ್ಟೆಲ್ಲ ಪ್ರೊಸೀಜರ್ ಮಾಡ್ಬೇಕು ಅಂತಂದ್ರೆ ನೀವು ಕೂಡ ಸಪೋರ್ಟ್ ಮಾಡಿದ್ರೆ ಅಲ್ವೇನಾ ನಮಗೂ ಕೂಡ ಖುಷಿಯಾಗಿ ಮಾಡೋದು. ಸೊ ನಿಮ್ ಸಪೋರ್ಟ್ ಇದೇ ರೀತಿ ಯಾವಾಗ್ಲೂ ಇರ್ಲಿ. ಸೊ ನಿಮ್ ಸಪೋರ್ಟ್ ಅಂತೂ ಈಗ ಆಲ್ರೆಡಿ ಸಿಗ್ತಾ ಇದೆ. ಇದೇ ರೀತಿ ನನಗೆ ಕಂಟಿನ್ಯೂಸ್ ಆಗಿ ನಿಮ್ ಸಪೋರ್ಟ್ ಬೇಕು ಅಂತ ನಾನು ಕೇಳ್ಕೊಂತಾ ಇದ್ದೀನಿ. ಇನ್ನು ಹೆಚ್ಚೆಚ್ಚು ನನಗೆ ಗೊತ್ತಿರುವಂತ ಇನ್ಫಾರ್ಮೇಶನ್ ನಾನು ಖಂಡಿತವಾಗ್ಲೂ ನಿಮ್ ಜೊತೆ ಶೇರ್ ಮಾಡ್ತೀನಿ ಅಂತಾನೆ ಹೇಳ್ತೀನಿ. ಓಕೆ, ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ನಿಮ್ಗೆ ಏನಾದ್ರು ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡೋದ್ ಮಾತ್ರ ಮರಿಬೇಡಿ. ಮತ್ತೆ ಏನಾದ್ರು ಡೌಟ್ಸ್ ಇದ್ರೆ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ಡೇ 11, ಇವತ್ತು ಡೇ 10 ಅಂದ್ರೆ ಡೇ 11 ಕ್ಲಾಸ್ ನಿಮ್ಗೆ ಬೇಕು ಅಂತ ಅಂದ್ರೆ ಡೇ 11 ಅಂತ ಕಮೆಂಟ್ ಮಾಡಿ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಸಿಗೋಣ. ಬಾಯ್.